ನಾಲ್ಕೂವರೆ ಆಗೈತೆ ಅಂದ್ರೆ ಎಲ್ಲರೂ ಕೂಡ ಅವಸರ ಹಾಗೂ ಹನುಮಗಡ್ಡೆ ಹೆಂಕರಕಟ್ಟೆ ಅವರು ಕೂಡ ಈ ವೇದಿಕೆಗೆ ಆಗಮಿಸಿದ್ದೇವೆ. ಗಾಳಿಯವರು ಕೂಡ ಈ ವೇದಿಕೆಗೆ ಆಗಮಿಸಿದ್ದೇವೆ. ಇಲ್ಲಿ ವೇದಿಕೆ ಮೇಲೆ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಚಲವಳ್ಳಿ ಅವರು ಕೂಡ ಈ ವೇದಿಕೆಗೆ ಆಗಮಿಸಿದ ಸ್ವಾಗತ ಕೊಡುತ್ತಿದ್ದೇವೆ. ಅದೇ ರೀತಿ ರಂಜನ್ ಪಾಟೀಲ್ ನಗರಸಭೆ ಉಪಾಧ್ಯಕ್ಷರವರು ಅವರು ಕೂಡ ಈ ವೇದಿಕೆಗೆ ಆಗಮಿಸಿದ್ದೇವೆ. ಅದೇ ರೀತಿ HL ನಂಜನಗೌಡರು ಹಿರೇಗೌಡರು ಕೂಡ ಈ ವೇದಿಕೆಗೆ ಅವರನ್ನು ಸ್ವಾಗತ ಕೋರುತ್ತೇವೆ. ಭೈರಪ್ಪ ಸೋಮಣ್ಣ ಅವರು ಕೂಡ ಈ ವೇದಿಕೆಗೆ ಆಗಮಿಸಿದ್ದೇವೆ. ಹೇಮಣ್ಣ ಕೌದಿ ಅವರನ್ನು ಕೂಡ ಈ ವೇದಿಕೆಗೆ ಆಗಮಿಸಿದ್ದೇವೆ. ಈ ವೇದಿಕೆ ಮೇಲೆ ಎಲ್ಲ ಹಿರಿಯರು ಹಾಗೂ ಧುರೀಣರು, ಎಲ್ಲ ಊರಿನ ಪ್ರಮುಖರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು, ಉಪಾಧ್ಯಕ್ಷರು ಹಾಗೂ ಊರಿನ ಎಲ್ಲರನ್ನೂ ಈ ವೇದಿಕೆಗೆ ಸ್ವಾಗತ ಕೋರುತ್ತಿದ್ದೇನೆ. ಈಗ ಮಾಲಾರ್ಪಣೆ ಕಾರ್ಯಕ್ರಮ. KS ಪಾಟೀಲ್ ಪ್ರತಿಷ್ಠಾನ ಹಾಗೂ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಹೊಸತಿಯಿಂದ ಸುದ್ದಿ ಘಟಕ ಸ್ಥಾಪಿಸುವ ಕುರಿತು ಚರ್ಚೆಗೆ ಆಗಮಿಸಿದಂತ ಆ ಚರ್ಚೆಯ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ HL ಹಿರೇಗೌಡರು. ಅಜಯ್ ಗೌಡರು ಪಾಟೀಲ್ ಅವರಿಂದ ಈ ವೇದಿಕೆಗೆ ಮಾಲಾರ್ಪಣೆ. HL ಹಿರೇಗೌಡರು ಈ ಪ್ರಾಸ್ತಾವಿಕವಾಗಿ ಮಾತಾಡಬೇಕು ಅವರಲ್ಲಿ ಸರಿ. ಹಲೋ, ಉದ್ಯಮದಾಯಿಯ ಪಾಲಿಕೆ ಉದ್ಯಮದಾಯಿಯ ಸವಾಲದಲ್ಲಿ ಇದೊಂದು ಕೂಡ ಸವಾಲು ಅಂತ ನಾವಂದ್ರೆ ಪಾಲಿಕೆ ಮೈನಳ್ಳಿ, ಅಂದ್ರಾಳ, ಗೌಳೂರು, ಹಟ್ಟಿ, ಅಳವಂಡಿ, ಗುಡಿಯೇರಿ, ವಿಸ್ರಳ್ಳಿ, ಬಿಕ್ರಳ್ಳಿ, ಹಿರೇಸಿಂದಗಿ, ಕಾಸಿಗುಳ್ಳವರು ಹೀಗೆ ಸಾಕಷ್ಟು ನಮ್ಮ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತೇಳಿ ಸಾಹೇಬರು ಕೇಳ್ತಾ ಇದ್ರು, ನಾವು ಹೇಳ್ತಾ ಇದ್ವಿ. ಅಂಥ ಒಂದು ಗುರುವಾರ ವಹಿಸಿಕೊಂಡು ಬಂದು ದೊಡ್ಡ ಮನೆ ಕಟ್ಸಿಕೊಡುವಂತ HK ಪಾಟೀಲ್ ಸಾಹೇಬರೇ, ಹಿರಿಯರಾದ ಪೂಜ್ಯರಾದ ನಮ್ಮ ಗುರುಗಳಾದ ಗುರುಮೂರ್ತಿ ಸ್ವಾಮಿಗಳ ಪಾಲಕ್ಕೆ ನಮಸ್ಕರಿಸಿ, ಹಿರಿಯರು, ಆತ್ಮೀಯರು, ಮಿತ್ರರಾದಂತ ವಾಸಣ್ಣ ಗುರುಗಿ ಸಾಹೇಬರೇ, ಹಿರಿಯರಾದ ಹಿಂದಿನ ತಾಲೂಕು ಸದಸ್ಯರಾದಂತ ಬಸವಣ್ಣಪ್ಪ ಹಳ್ಳಿಕರಿಯವರೇ, ನಮ್ಮ ಆತ್ಮೀಯರು, ಮಿತ್ರರು, ಮುಂದ್ರಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹೇಮಂತ್ ಪಾಟೀಲ್ ಅವರೇ, ದಾನಿಗಳು, ಪರೋಪಕಾರಿಗಳು, ಅಳವಂಡಿಯಲ್ಲಿ ಸಂಗಮದಿಕ್ಕಡೆ ಭೂಮಿ ದಾನ ಮಾಡಿದಂತ ಕಿತ್ತೂರು ಚಿರಂಜೀವಿಯಾದಂತ ಹನುಮಂತ ಪಾಟೀಲ್ ಅವರೇ, ಗಾಡಿ ರಂಗಣ್ಣವರೇ, ಸೋಮಣ್ಣವರೇ, ಹೇಮಣ್ಣವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಸಹೋದರ ಈಜಪ್ಪ ಮಾನೂರವರೇ, KPMC ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದಂತ ನಮ್ಮ ಸಹೋದರ ಹನುಮಂತಿಯವರೇ, ಇಲ್ಲಿ ನೆರೆದಂತ ಹಮ್ಜದ್ ಪಟೇಲ್ ಜಿ ತಾಲೂಕ್ ನಮ್ಮ ನಗರಸಭೆ ಉಪಾಧ್ಯಕ್ಷರೇ, ಇಲ್ಲಿ ನೆರೆದಂತ ಯಾವುದು ತಾಲೂಕ್ ಪಂಚಾಯತಿಯ ಸದಸ್ಯರುಗಳೇ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಹೇಂದ್ರ ಗೌಡ್ರೆ, ನಮ್ಮ ಅಜತ್ ಗೌಡ್ರೆ, ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯ ಬಳಗರೆ, ಇವತ್ತಿನ ದಿವಸ ಏನ್ ಹೇಳ್ಬೇಕು ಅಂತಂದ್ರೆ ನನಗೆ ಆ ಆನಂದದಲ್ಲಿ ಹೆಂಗಾಗಿದೆ ಅಂತಂದ್ರೆ, ಸಾಹೇಬರಿಗೆ ನಿಜವಾಗಿ ಅಂತಂದ್ರೆ ನಾವೇನಾರ ಮೈನಾಳಿ ಸುದ್ದಿ, ಕಾಬಕ್ಕಿ, ಗುಡ್ಡಾವ ಸುದ್ದಿ ಹೇಳಿಕೊಳ್ಳಿ ಅಂತಂದ್ರೆ ಹಿರೇಗೌಡ ಬರೀ ನಿನ್ನೂರು ಹೇಳ್ಬಾರ್ದು, ಏನಾರ ಇದ್ರೆ ನಿಜವಾದ ಸಮಸ್ಯೆ ಹೇಳೋ ಅಂತ ನನ್ನೂರು ನಮ್ಮ ಹೆಣ್ಮಕ್ಳೂರು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಾನು ನಿಜವಾಗಿ ಕಷ್ಟವನ್ನು ಹೇಳ್ತೀನಿ. ಇಲ್ಲಿ ತಾವು ಯಾರು ಎನ್ಕ್ವೈರಿ ಮಾಡಿದ್ರೆ ದಿನನಿತ್ಯ ಆ 20 ಲೀಟರ್ ಕ್ಯಾನ್ಗಳ 2 ಗಾಡಿ ಬಂದು ಇಲ್ಲಿ ಒಂದೊಂದು ಕ್ಯಾನ್ಯಾಗ ನೀರು ತೊಗೊಳ್ತಕ್ಕಂಥ ಪರಿಸ್ಥಿತಿ, ಆ ನೀರನ್ನು ಕುಡಿತಾರೆ. ಆ ಸಾಯಂ ಹೇಳಾಗೆ 2 ಕ್ವಾಲಿಟಿ ಶುದ್ಧ ನೀರು ಕುಡಿಯುವಂತ ಶ್ರೀಮಂತ ಒಂದು ವರ್ಗ, ಇದ್ದಂತ ನೀರು ದೇವರು ಕೊಟ್ಟಂತ ನೀರು ಕೆರೆ ನೀರಲ್ಲಿ, ಬೋರಿನ ನೀರಲ್ಲಿ
ಕೆರೆ ನೀರಿರಲಿ ಗೋಧಿ ನೀರಿರಲಿ ಯಾವ ಸಿಕ್ಕ ನೀರು ಹಳ್ಳಿರಲಿ ಕೊಳ್ಳಿರಲಿ ಯಾವ ಕುಡಿತಕ್ಕಂತ ಒಂದು ವರ್ಷ ಅಂತ ಹೇಳಿ ಸಾಹೇಬರು ಈಗಾಗಲೇ 2 ಭಾಗಗಳನ್ನ ಮಾಡಿ ಅದನ್ನ ಹೆಂಗ್ ಪರಿಹಾರ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿದ್ದಂಥವರು ಅವರಿಗೆ ಇವತ್ತು ನಾನ್ ತಿಳ್ಕೊಂಡೆ ಇನ್ನೂ 1 ವಾರ ಲೇಟ್ ಆಗುತ್ತೆ ಮತ್ತೆ ಡಿಸ್ಕಷನ್ ಮಾಡೋಣ ಅಂತ ಅನ್ಕೊಳ್ತಿದ್ವಿ. ಮೊನ್ನೆ ಒಬ್ಬ ನಮ್ಮ ದೊಡ್ಡಮ್ಮನವರು ತೀರಿಕೊಂಡಾಗ ಸಾಹೇಬ್ರ ಕಡೆಯಿಂದ ಇಲ್ಲ ಅರ್ಜೆಂಟ್ ಇದೆ 5ನೇ ತಾರೀಕಿಗೆ ಬೆಂಗಳೂರಿನಿಂದ ಒಂದು ಟೀಮ್ ಬರ್ತಾ ಇದೆ. ಆ ಟೀಮು ಬೇರೆ ಕಡೆ ಅವ್ರು ಅಡ್ಡಾಡಬೇಕಾಗತ್ತೆ. ಆ ಟೀಮ್ ಸಮಯಕ್ಕೆ ನಾವು ಹೊಂದ್ಕೋಬೇಕಾಗತ್ತೆ. ಅದಕ್ಕೆ ನಾನು 5ನೇ ತಾರೀಕಿಗೆ ನಿಮ್ಮಲ್ಲಿ ಭೇಟಿ ಕೊಡ್ತೀನಿ. ಸದ್ಯ ಅವಶ್ಯಕ ಇದ್ದಂತ ಒಂದು 5-6 ಕೊಡ್ರಿ ಅಂತ ಮಾತನ್ನು ಹೇಳಿದಾಗ ಆ ಸಾಹೇಬರಿಗೆ 5-6 ಕೊಡುವಲ್ಲಿ ನಾನು ಮೈನಳ್ಳಿ ಒಂದೊಂದು ಕೂಡ ಮೈನಳ್ಳಿಗೆ ಕೊಡ್ತೀನಿ. ಯಾಕೆ ಚಿಂತೆ ಮಾಡ್ತಿ, ಖಾತೆ ಕೊಡೋದು ಕೊಡ್ತೀನಿ, ಯಾಕೆ ಚಿಂತೆ ಮಾಡ್ತಿ, ನೀನು ಅದನ್ನು ಬಸ್ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇಲ್ರಿ ಸರ್ ಅಂತ ಹೇಳಿ ನಾನು ಹಾಸ್ಯ ಮೂಲಕ ಒಂದು ಸಂತೋಷ ಮೂಲಕ ಅವ್ರು ವ್ಯಕ್ತಪಡಿಸಿದ್ರು ಮೈನಳ್ಳಿ ನೀರು ಪ್ರೇರಣೆ ಕೊಡಲ್ಲ ಅಂತ. ಈಗ ಏನು ಉದ್ದೇಶ ಇಲ್ಲ ಐತಿ ಅಂತಂದ್ರೆ ಸುಮಾರು ಸಾಹೇಬರ ಡಿಟೇಲ್ ಆಗಿ ಹೇಳ್ತಾರ. ನಮ್ ಕೆಲಸ ಏನು ಅಂತಕ್ಕಂಥದ್ದು ನಾವ್ ಹೇಳ್ತಾರ. 8 ಲಕ್ಷ ಖರ್ಚು ಬರ್ತದ, ಸುಮಾರು 8 ಲಕ್ಷ ಖರ್ಚು ಬರ್ತದ ಆ ಸ್ಕೀಮಿಂದ. 2 ರೂಪಾಯಿಗೆ ನಮ್ಮಲ್ಲಿ ಸುಂಡಿ ಬಿನ್ಕಟ್ಟಿ ಉಲ್ಕೋಟಿಯಲ್ಲಿ ಗದಗದಲ್ಲಿ ನೋಡ್ಕೊಂಡಂತ ಬಂದಂತ ಜನ ಸಾಕಷ್ಟು ಅವ್ರೆ. ಮೊನ್ನೆ ಲಂಚಕ್ಕೆ ಹೋದಾಗ ಚನ್ನತ್ ಇರ್ಬೋದು, ಬಸಣ್ಣ ಇರ್ಬೋದು, ಇನ್ನೂ ಅನೇಕರು ನಮ್ಮ ಇಪ್ಪಳ್ಳಿ ಇರ್ಬೋದು, ಎಲ್ಲ ನಮ್ಮ ಗೌಡ್ರ ಬಳಗ ಎಲ್ಲ ಬಳಗ ಹೋಗಿ ನೋಡ್ಕೊಂಡಾಗ ಅದನ್ನ ನಿಂತು ನೋಡಿ ನಮ್ಗೆ ಯಾವಾಗಪ್ಪ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೆ. ಈಗ ನಾನು ದಡ್ಕಡ ಕೆಲಸನೇ ಇಲ್ಲ. ಹೆಂಗಂದ್ರೆ 2 ರೂಪಾಯಿ ಹಾಕಿದ್ರೆ 20 ಲೀಟರ್ ನೀರು ತಾನ ಬಿದ್ದು ತಾನ ಗಪ್ಪಿ ತಾನ ನಿಂತು ಅಂತ ಒಂದು ಆಟೋಮೆಟಿಕ್ ಆದ ಜೊತೆ ನಮ್ಮ HK ಪಾಟೀಲ್ ಪ್ರತಿಷ್ಠಾನ ಮೂಲಕ ಹಿಂಗ್ ಮಾಡಿದಾರ ಅಂತ ಕೆಲಸ 65 ವರ್ಷ ಸ್ವತಂತ್ರ ಸಿಕ್ಕ ಇತಿಹಾಸದಲ್ಲಿ ಆಗುವಂತ ಕೆಲಸ ಈ ಮಾಡಿದ ಅಂತ ಅವ್ರಿಗೆ ದೇವರ ಆಯುಷ್ಯವನ್ನು ಕೊಡ್ಲಿ ಅಧಿಕಾರವನ್ನು ಕೊಡ್ಲಿರ್ತಕ್ಕಂಥ ಪ್ರಾರ್ಥನೆ ಮಾಡಿರ್ತಕ್ಕ ನಮ್ಮಲ್ಲಿ. ಯಾಕಂದ್ರೆ ಇಷ್ಟೊಂದು ಸೇವಾ ಇವತ್ತು ಪತ್ರಕರ್ತರು ಒಂದು ಮಾತನ್ನ ಕೇಳಿದ್ರು. ಆಯ್ತ್ರಿ ಕುಡಿಯ ನೀರಿಂದಾತು ABCC ಸಮಸ್ಯೆ ಏನ್ರಿ, ಕಾಂಗ್ರೆಸ್ಸಿನ ಸಂಘಟನಾ ಸಮಸ್ಯೆ ಏನ್ರಿ, ಆ ಸಮಸ್ಯೆ ಅಂತ ಒಂದಿಬ್ಬರು ಪತ್ರಕರ್ತರು ಕೇಳಿದ್ರು. ತಮ್ಮ ನೀ ಸುಮ್ಮನೆ ನಾ ಬರೆದು ಪಕ್ಷದ ಕೆಲಸಕ್ಕಲ್ಲ, ನಾ ಬರೆದು ಸಾರ್ವಜನಿಕರ ಪಕ್ಷಾತೀತವಾದ ಜಾತ್ಯತೀತವಾದ ಕೆಲಸಕ್ಕೆ ನಾನು ಬಂದಿದ್ದೀನಿ. ಇವತ್ತು ನನ್ನ ಏನು ಬೇರೆ ಕೆಲಸ ಏನು ಬೇರೆ ರಾಜಕಾರಣ ಕೇಳಂಗಿಲ್ಲ. ಕೇವಲ ಕುಡಿಯ ನೀರಿಗೆ ಏನೇನು ಅನುಕೂಲತೆ ಬೇಕು ಹೆಂಗ್ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಕೇಳಿದ್ರು. ನಮ್ ಕೆಲಸ ಈಗೇನು ಅಂತಂದ್ರೆ ಬಿಲ್ಡಿಂಗ್ ಕೊಡ್ತಕ್ಕಂಥದ್ದು ಒಂದು 15, 21, 25 ಸೈಜ್ ಒಂದು ಬಿಲ್ಡಿಂಗ್ ಅನ್ನ ಅದು ನಾವು ಮಾಡ್ಕೊಂಡಾಗ ಮನೆ ಕಟ್ಸ್ಕೊಂಡಾಗ ಹೊಸ ಮನೆ ಹಾಕ್ಸಿ ಟೈಲ್ಸ್ ಹಾಕ್ಸಿ ಶಿಸ್ತು ಹಾಕ್ಸಿ ಗ್ಲಾಸ್ ಗೀಸ್ ಕುದಿಸಿದ್ರೆ 8 ಲಕ್ಷ 9 ಲಕ್ಷ ಬರುತ್ತೆ. ಎಲ್ಲ ಮಿಷನ್ ಆ ಬಿಲ್ಡಿಂಗ್ ಕೊಡ್ತೀವಿ ನಾವು. ಬಿಲ್ಡಿಂಗ್ ಸುಮಾರು 4 ರಿಂದ 5 ಲಕ್ಷ ಖರ್ಚು ಮಾಡಿ ಅದು ಹೆಚ್ಚೆಚ್ಚಾಗ್ತದೆ. ಗ್ರಾಮ ಪಂಚಾಯತಿ ವತಿಯಿಂದ ಇವರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡಿ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಮೇಲೆ ಅವರು ಈಗ ತಮ್ಮ ಮಾತಿನಲ್ಲಿ ನಮ್ಮ ಅಜ್ಜಪ್ಪ ನೀವು ಮಾತಾಡ ಅಂತ ಹೇಳಿ ನಾವು ಅವಾಗ ನೀವು ಮಾತಾಡಲ್ಲ. ಆದ್ರೆ ಈಗ ಅಜ್ಜಪ್ಪ ಹೇಳ್ಬೇಕು, ಮೈದ್ರಪ್ಪ ಹೇಳ್ಬೇಕು ಏನ್ ಜವಾಬ್ದಾರಿ ನಾವು ಮಾಡ್ತೀವಿ ಅಂತ ಹೇಳಿ. ಹಾಗೇನೆ ಇಲ್ಲಿ ಅದನ್ನ ಗ್ರಾಮ ಪಂಚಾಯತ್ ಮಾಡಿದ್ರೆ ನಾವು ಕೂಡ ಕಾಂಟ್ರಿಬ್ಯೂಷನ್ ಹೆಂಗ್ ಮಾಡ್ಬೇಕು ಅಂತಂದ್ರೆ ಈಗ ಒಂದು ಗುಡಿ ಕಟ್ಸಿರ ಎಲ್ಲ ಹೆಂಗ್ ಪಟ್ಟಿ ಹಾಕ್ತಿವಿ ಹಂಗ್ ಕುಡಿಯೋ ನೀರು ತಗೋಬೇಕಾದ್ರೆ ಕೂಡ ಸ್ವಲ್ಪ ಹೆಸರ ಪಟ್ಟಿ ಹಾಕಿ ನಾವು ಕೊಟ್ರೆ ಉಳಿದನ್ನ ಅವರು ಸಾಹೇಬರು ತಮ್ಮ KS ಪಾಟೀಲ್ ತಂದೆಯವರ ಪ್ರತಿಷ್ಠಾನ ಮೂಲಕ ಅವರು ಉಳಿಕೆತನ ಹಣ ಹಾಕಿ ಇಲ್ಲಿ ಕುಡಿಯೋ ನೀರನ್ನ ಕೇವಲ 2 ತಿಂಗಳೊಳಗಾಗಿ ಆಗಸ್ಟ್ 15 ನೀರು ಕುಡಿಸಲೇಬೇಕು ಅಂತಕ್ಕಂಥ ಒಂದು ಇಚ್ಛೆ ಇದೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅದನ್ನ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಮಾತು ಹೇಳ್ತಾ ಭಯಂಕರ ಸಮಯ ಆಗಿದೆ. ಇವತ್ತ ನಮ್ಮ ಕಾತ್ರಿಕೆ ಗುಡ್ಡ ಸೀಟ್ಗೆದಾರ 12 ಮಂದಿ ಮುಂಜಾನೆ ಇದಾರ. ನಾವ್ ವಿಷಯಪ್ಪ ನೀವು ಬಾ ಮಾತಾಡ್ಬೇಡ್ರಿ ಸಾಕು ಕಲ ಮುಗಿಸ್ಬಿಡ್ರಿ ಗಾಳ ಹಂಗಾಗಿ ಹೋಗ್ಬೇಕಾದ್ರೆ ಮತ್ತೆ ಏನ್ ಹೇಳ್ತದ ಒಂದು ಪಾಠ ಗೆದ್ಕಿಂತ ಒಂದ್ರ ಪಾಠ ಬಿಡ್ತಾರೆ 4 ಪಾಠ ಹಾರಕ್ ಬರಂಗಿಲ್ಲ ನಾನು ಹಂಗೆ ಮಾಡ್ತಾರೆ ಅಂತ ಹೇಳಂತ ಮಾತು. ಈ ದೃಷ್ಟಿಕೋನದಲ್ಲಿ ದಯವಿಟ್ಟು ನಮ್ಮ ಜವಾಬ್ದಾರಿಯನ್ನ ನಾವೆಲ್ಲರೂ ಮೊದಲು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಡ್ತಾ ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಲ್ಲಿ ಅಧ್ಯಕ್ಷರಲ್ಲಿ ಯಾರಲ್ಲಿ ಅದನ್ನ ಹೇಳ್ತಾರೆ. PDಯವರು ಎಲ್ಲ PDಯವರಲ್ಲಿ ಮಾತಾಡ್ತಾರೆ. ಈಗ ಸದ್ಯಕ್ಕೆ ಪೂಜೆ ನಮ್ಮ ಗುರು ಸರ್ ಒಂದು ಮಾತನ್ನು ಹೇಳಿದ್ರೆ ಹೆಚ್ಚಾಗ ಅದೇ 11,000 ರೂಪಾಯಿ ನಮ್ಗೆ ಇರ್ತೇವೆ. ಅವ್ರ ಭಿಕ್ಷೆ ತಗೊಳ ಬದಲು ಅವ್ರು ನಮಗೂ ಕೊಟ್ಬಿಟ್ಟವ್ರು. ಹಂಗ ಬಸವಣ್ಣಪ್ಪರು ಏನ್ ಮಾಡಿದ್ರು ಅಂತಂದ್ರೆ ಎಲ್ಲಿ ನಮ್ಮ ತಾಲೂಕಿನಲ್ಲಿ ಎಷ್ಟೇ ನೀವು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀರಿ ನಾನು ಪ್ರತಿಯೊಂದು ಗಳಿಗೆ 15,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಮಾನ್ಯ
ಎಚ್ ಕೆ ಪಾಟೀಲ್ ಸಾಹೇಬ್ ಕೂಡ ಅವರು ಮಾತನ್ನ ಕೊಟ್ಟಿದ್ದಾರೆ. ಉಳಿದಂತ ಕೆಲಸ ನಮ್ದಿದೆ, ಅದನ್ನೆಲ್ಲ ಡೀಟೇಲ್ ಆಗಿ ಮಾತಾಡಿ ಅವ್ರು ಹೇಳ್ತಾರೆ, ತಿಳಿಯುತ್ತೆ. ಈ ಸದ್ಯಕ್ಕೆ ನಮ್ಮ ಗುರುಮೂರ್ತಿ ಪೂಜೆ ಸ್ವಾಮಿಗಳು ಮಾತಾಡಬೇಕಾಗಿ ನನ್ನ ಎರಡು ಮಕ್ಕಳನ್ನ ಸಮಯ ಬಹಳ ಆಗೈತಿ, ತಾವು ಬಹಳ ಅದಿದ್ರಿ. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಹೆಸರನ್ನ ಯಾವ ಥರ ಪ್ರಸ್ತಾವನೆ ಮಾಡಿದ್ವಿ. ಮುಂದ್ರಿಗೆ ಹಿರಿಯರು, ಕೊಪ್ಪಳ ತಾಲೂಕಿನ ಹಿರಿಯರು, ಗ್ರಾಮದವರು ಮತ್ತೆಲ್ಲದಕ್ಕಿಂತ ಹೆಚ್ಚಿಂದ ಏನಂದ್ರೆ ವರ್ಷಕ್ಕೊಮ್ಮೆ ಪವಿತ್ರ ಆಗ್ತಕ್ಕಂಥ ಗುಡ್ಡಮ್ಮ ದೇವಿಯ ಜಾತ್ರೆಗೆ ಎಲ್ಲರೂ ಪವಿತ್ರ ಆಗಿರ್ತಕ್ಕಂಥ ಈ ಸ್ಥಾನದಲ್ಲಿ ತಮ್ಮೆಲ್ಲರ ಆತ್ಮದಲ್ಲಿ ಬಂದು ನಿಂತ್ಕೊಂಡು ಹಂಗಲ್ಲ ಕೈ ಮುಗಿದು ಎಚ್ ಕೆ ಪಾಟೀಲ್ ನೀವು ಆರೋಗ್ಯವಂತರಿರ್ರಿ, ಆಸ್ತಿ ನಮ್ದು ಹುಲ್ಕೋಟೆಗಿಲ್ಲ, ಈ ನಾಣ್ಯಾಗ ಐತೆ ಅಂತ ತಿಳ್ಕೊಂಡಿದ್ವಿ. ಓಡೋಡಿ ಒಂದು ಗುಡ್ಡಮ್ಮನ ದರ್ಶನ ತಗೊಂಡು ನಿಮ್ಮ ಆತ್ಮದಲ್ಲಿ ನಿಂತುಕೊಂಡು ಸ್ವಾಮಿ ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥವ್ರು 70 ವರ್ಷದಲ್ಲ, ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಪ್ರಧಾನಮಂತ್ರಿ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಯಾರು ನಿಮ್ ವಯಸ್ಸಾದ್ರೆ ನಾವು ಅಲ್ಲ. ಈ ಪಾಕಿಸ್ತಾನವನ್ನು ಎದುರ್ತಕ್ಕಂಥವ್ರು ಯಾರಂತಂದ್ರೆ ಮಿಲಿಟರಿಗೆ ಹೋದ್ರೆ 50-60 ಸೆಲೆಕ್ಟ್ ಮಾಡೋದಲ್ಲ, 16 ವರ್ಷದ ಯುವಕರನ್ನು ತಯಾರು ಮಾಡಿ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು. ಅದೇ ರೀತಿಯಾಗಿ ಇವತ್ತು ಎಚ್ ಕೆ ಪಾಟೀಲ್ ಬಹಳ ಚಂದ ಹೇಳ್ತಾರೆ, ಅವ್ರು ಕೇಳಿರ್ತಕ್ಕಂಥ ನೋಡಿ ನಾನು ಗಾಬರಿ ಆಗಿಲ್ಲ, ನಾನು ಗೊತ್ತಿದ್ದಿಲ್ಲ. ಈ ಕುಡಿಯೋ ನೀರಿನ ಅಶುದ್ಧ ನೀರಿನಿಂದ ಒಂದೊಂದು ಸೆಕೆಂಡ್ಗೆ ಒಂದೊಂದು ನಿಮಿಷಕ್ಕೆ ಎಷ್ಟು ಜನ ಇವತ್ತು, ಎಷ್ಟು ಮಕ್ಕಳು, ಸಣ್ಣ ಮಕ್ಕಳು ಇವತ್ತು ಸಾಯ್ತಾ ಇದಾರೆ. ಇದರ ಅರ್ಥ ಈ ದೇಶದ ಭವಿಷ್ಯ ಎಷ್ಟು ಕೂಗ್ತಾ ಇದೆ, ನಾವು ಏನಾಗ್ತಿದೀವಿ ಅಂತಕ್ಕಂಥ ಪ್ರಜ್ಞೆ ನನಗಾಯ್ತು, ಇಲ್ಲಿರ್ತಕ್ಕಂಥ ಯುವಕರಿಗೆ ಆಗ್ಲಿ ಅಂತಕ್ಕಂಥ ಪ್ರಜ್ಞೆ. ಇವಾಗ ಏನಾಗೈತೆ ಅಂದ್ರೆ ನಾವು ಬಾಟ್ಲಿ ಹಿಡ್ಕೊಂಬಂದಿವ್ರಿ, ಇಲ್ಲಿ ನಮ್ಮ ತಾಲೂಕಿನಾಗ ಏನಾಗೈತಂದ್ರ ಬಾಟ್ಲಿ ಹಿಡ್ಕೊಂಬಂದು ಊರಿಗೆ 20-30 ಹುಡುಗರನ್ನ ಕೆಡಿಸ್ತಕ್ಕಂಥದ್ದು ಐತಿ. ಆದ್ರೆ ನಾವು ಬಾಟ್ಲಿ ಹಿಡ್ಕೊಂಬಂದಿವಿ. ಹೆಂಗ್ ಹಿಡ್ಕೊಂಬಂದಿವಿ ಅಂತಂದ್ರ ನೀವು ಆರೋಗ್ಯವಂತರಿರ್ರಿ, 50 ವರ್ಷ ಆವಿಸಿ, ಈಗ 100 ವರ್ಷ ಅಲ್ರಿ, 50 ವರ್ಷ. ಯಾಕಂತಂದ್ರ ಇವು ಎಣ್ಣೆ ಪಣ್ಣೆ ಹೊರತು ಸಿದ್ದರಾಮಠ ಮಾಡಿ 50 ವರ್ಷ 100 ವರ್ಷ ಅಂತ ಯಾರ ತಿಳ್ಕೊಂಡ್ರಿ. ಇಂಥವ್ರ ದುಡ್ಡುಗ, ಇಂಥವ್ರೊಳಗೆ ತುಡ್ತ, ಮತ್ತೆ ಇಂಥವ್ ಜೇಡಾದ್ರು ಹಿಡ್ಕೊಂಬಂದಂತೂ ಅವ್ರಂತೂ ಮಣ್ಣ ತುಳಿಸಿ ಹೋಗ್ತಾರೆ. ಮತ್ತೆ ಇದ್ರಾಗೆಲ್ಲರೂ ಉಳ್ಕೊಂಡು ಗತಿಯನ್ನು ತಿಳ್ಕೊಂಡು ಅವ್ರು ಎದಕ್ ಬಂದಾಗ ಗೊತ್ತಂದ್ರೆ 10 ವರ್ಷ ನಮ್ಮ ಮಕ್ಕಳಿಗೆ ಔಷಧವನ್ನ ನಾನು ಕೊಡ್ತೀನಿ. ಅವ್ರು ಏನೋ ಮಾಡಿದ್ರೆ ಈ ಪರಿಶುದ್ಧವಾಗಿರ್ತಕ್ಕಂಥ ನೀರು ಕುಡಿದ್ರೆ ಇಲ್ಲಿ ಇರ್ತಕ್ಕಂಥ ಜನತೆ, ವಯಸ್ಸಿನ ಹುಡುಗಿರ್ಬೋದು, 10 ವರ್ಷ ನಾನು ಆಯುಷ್ಯವನ್ನು ಕೊಡ್ತೀನಿ. ಯಾವ ಶಕ್ತಿಯಿಂದ ಅಂದ್ರ ಗುಡ್ಡಮ್ಮನ ಶಕ್ತಿಯಿಂದ ಅಂತ ತಿಳ್ಕೊಂಡು ಅವ್ರ ತಂದೆ ಅವರ ತೋಟ ಹಾಕೊಂಡು ನಮ್ಮೆಲ್ಲರ ಜೊತೆ ಬಂದಿದ್ದಾರೆ. ಇವತ್ತು ಆ ತೋಟ ನೋಡ್ರಿ ಏನ್ ಅನ್ಸುತ್ತಂದ್ರ ಪೂಜೆ ಶಿವಮೂರ್ತಿ ಸ್ವಾಮಿಗಳವರ ಜೊತೆ ಬಂದಿರ್ತಕ್ಕಂಥ ಎಂತ ರಾಜಕೀಯ, ಎಂತ ಅವತ್ತಿನ ಕಾಲ, ಎಂತ ಪರಿಸ್ಥಿತಿ. ಇವತ್ತು ನಾವೆಲ್ಲರೂ ಹೆಂಗಾಗಿದೀವಿ ಅಂತಂದ್ರೆ ನಾ ಹೇಳಕ್ ಬಲ್ರಿ, ಉದ್ಯೋಗ ಖಾತ್ರಿಯಿಂದ ಹಿಡ್ಕೊಂಡು ಎಲ್ಲರೂ ಇನ್ನೊಬ್ರಿಗೆ ನಾನು ಬೇಡ, ಮೊದಲು ನಾವು ಹಗಲು ದೊರಡೆಕಾರರಾಗಿದ್ವಿ. ಏನಾಗಿವ ಅಂತಂದ್ರ ಲಮಣರು ಇಲ್ಲಿ ಓದ್ರು ಆ ಕಡೆ ಕಸಾರ ಅವ್ರು ರಾತ್ರಿ ಬರ್ತಾರೆ, ರಾತ್ರಿ ಬಂದು ಹೋಗ್ತಾರ. ಆದ್ರೆ ಯಾರಾದ್ರೂ ನಾವು ತಿಂಗಳ ಮಾಮೂಲ್ ಕೊಟ್ರೆ ನಮ್ ರಕ್ಷಣೆ ಮಾಡಿಸ್ತಾರ. ಅದಕ್ಕಿಂತ ಬಾದ ನಾವು ಆಗಿವಿ ನಮ್ಮನ್ನ ಹಿಡ್ಕೊಂಡು ನಿಮ್ಮನ್ನ ಹಿಡ್ಕೊಂಡು ಎಲ್ಲರೂ ನಾವು ಬಾದ ಆಗಿವಿ. ಇವತ್ತು ನಾಳೆ ರಥೋತ್ಸವ ಎಳಿತಲ್ಲ, ನಿಮ್ಮ ಆತ್ಮ ಕುತ್ಕೊಂಡು ಪ್ರತಿಜ್ಞೆ ಮಾಡಿ ಆ ತೇರನ್ನ ಎಳೆದ್ರಿ, ನಾವು ಪ್ರಾಮಾಣಿಕರಾಗ್ತೀವಿ, ಸತ್ಯವಂತರಾಗ್ತೀವಿ. ಏನು ಎಚ್ ಕೆ ಪಾಟೀಲ್ ಬಂದ್ರೆ ನೀರನ್ನ ಕುಡಿದು ಈ ದೇಶವನ್ನ, ರಕ್ಷಣವನ್ನ, ನಮ್ಮ ಮಕ್ಕಳನ್ನ ನಾವು ಬದುಕ್ತೀವಿ ಅಂತಕ್ಕಂಥ ಛಲವನ್ನ ನಮ್ಮನ್ನಲ್ಲ ಈ ಮುಖ ನೋಡಿ ಮಾಡ್ತಕ್ಕಂಥ ಶಕ್ತಿ ತಾವೆಲ್ಲರೂ ಬರ್ರಿ ಅಂತಕ್ಕಂಥ ಮಾತನ್ನ ಹೇಳುವುದರ ಜೊತೆಗೆ ಸಮಯ ಬಹಳ ಆಗೈತೆ. ಆದ್ರೂ ಕೂಡ ಇವತ್ತು ಎದೆಕ್ಕೂ ನಾವು ದುಡ್ಡು ಕಳಿತೀವಿ. ಇವತ್ತು ಪಂಚಾಯತಿ ವತಿಯಿಂದ, ಆಮೇಲೆ ಇಲ್ಲಿ PDO ಅವ್ರು ಹೇಳ್ತಾ ಇದಾರೆ, ಅವರೆಲ್ಲರೂ ಕುಡ್ಕೊಂಡು ಎಚ್ ಕೆ ಪಾಟೀಲ್ ನಾವು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಮ್ಮ ಸಾಲ ಬಿತ್ತು ಅಂತಂದ್ರೆ ಅವ್ರು ಹಾಕ್ತಾರೆ ಅಂತ ಅಲ್ಲ, ಅವ್ರಿಗೆ ಕೇಳ್ತಕ್ಕಂಥ ಪದ್ಧತಿ ನಮ್ದಲ್ಲ. ಹಾಕ್ತಕ್ಕಂಥ ಪರಿಸ್ಥಿತಿಗಳು ಅದಾರೆ. ಬೇಡ ಅದು ಬೇಡ. ಒಂದು ಮಾತು ಹೇಳ್ತೀವಿ, ನೀವೆಲ್ಲರ ತಯಾರು ಹಾಕ್ರಿ. ಇಲ್ಲ ಅಂದ್ರೆ ಆ ಸಿದ್ದೇಶ್ವರ ಮಠ ಐತಿ, ನೀವು ಕರೀರಿ, ರಾತ್ರಿ ಬಂದು ಇಲ್ಲಿ ಕೊಟ್ಟು ಹೋಗ್ತೇನೆ. 9 ಈ ಗಟ್ಟಿ ಮೇಲೆ ಕುತ್ಕೊಂಡು ಮಾಡ್ತೇವೆ. ಒಟ್ಟು ಏನಂದ್ರೆ ಸ್ವಾಮಿ ಎಚ್ ಕೆ ಪಾಟೀಲ್ ಈ ಮಠ ಸ್ವಾಮಿಗಳ ಆಸ್ತಿ ಎಲ್ಲಿ ಐತಂದ್ರ ನಿಮ್ಮ ಆರೋಗ್ಯದಲ್ಲಿದೆ. ನೀವೆಲ್ಲರೂ ಸರಿಯಾಗಿ ಆಗ್ಬೇಕು, ಎಲ್ಲರೂ ನೀತಿವಂತರಾಗ್ಬೇಕು. ಏನು ಬರೆಯ ಮೇಲಿಂದ ಒಂದು ಕೋಲ್ ಹಿಡ್ಕೊಂಡು ಈ ಸ್ವಾತಂತ್ರ್ಯನ ಕೊಡ್ಸಿದ್ನಲ್ಲ, ಬೆಂಗಳೂರು ದಿಲ್ಲಿ ಅಂತ ಚಲೋ ಆಗ್ಲಿ ಅಂತಲ್ಲ, ಈ ಗ್ರಾಮೀಣದಲ್ಲಿರ್ತಕ್ಕಂಥ ಬಡವರು ಅಂಗಿ ಹಿಡ್ಕೊಂಡಿರ್ತಕ್ಕಂಥವ್ರು ಸರಿಯಾದ ಅನ್ನವನ್ನು ಉಂಡು ಆರೋಗ್ಯವಂತರಾಗಿ ಈ ಹಳ್ಳಿಗಳು ಬೆಳೆಯಲಿ ಅಂತ ತಿಳ್ಕೊಂಡು ಪಂಚಾಯತ್ ಸರಿ ಮಂತ್ರವನ್ನ ಹಾಕೊಂಡು ಏನ್ ಮಹಾತ್ಮ ಗಾಂಧಿ ಬಂದನಲ್ಲ, ಆ ತತ್ವ ಹಿಡ್ಕೊಂಡು ಬಂದಿರ್ತಕ್ಕಂಥವ್ರು ನಾವು ಎಲ್ಲವುಗಳನ್ನ ಸುಧಾರಿಸ್ಕೊಡ್ರಿ, ನೀವು ಮಾಡ್ಕೊಳ್ರಿ. ಆದ್ರೆ ಎಚ್ ಕೆ ಪಾಟೀಲ್ ಒಂದು ಮಾತು ಹೇಳ್ತಾನೆ ಮುಖಾಂತರ, ನಾವು ಸ್ವಾಮಿ ನಿಮ್ ಕುಡಿಯೋ ನೀರಿನಿಂದ ಇವತ್ತು ಆರೋಗ್ಯ ತಂದಿದ್ರೆ ನಾವು ಅದ್ರ ಆರೋಗ್ಯದಿಂದ ಎಷ್ಟೇ ದುಡ್ಡು ಏನೇ ಖರ್ಚಾದ್ರೂ ಬಡವರಲ್ಲಿ ಶ್ರೀಮಂತರಲ್ಲಿ ನಿಮ್ಮ ಯೋಜನೆಯನ್ನ ನಾವು ಹಾಕೊಂಡು ಆರೋಗ್ಯವನ್ನು ಹಾಕ್ತಿವಿ. ಅದ್ರ ಜೊತೆಗೆ ನಮ್ಮ ಭಾಗದ ಜನ ಒಂದು ಕನಸನ್ನು ನಾವು ಕಂಡಿದ್ದೀವಿ. ಏನಂತಂದ್ರ ಎಲ್ಲಾ ಶಕ್ತಿಯನ್ನು ಹೊಂದಿರ್ತಕ್ಕಂಥವ್ರು ನಮ್ಮ ನಾಯಕರನ್ನು ಬದಲಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತಕ್ಕಂಥ ಆಸೆ
ಇಟ್ಕೊಂಡಿರ್ತಕ್ಕಂಥ ಜನತೆ, ಇಲ್ಲಿ ಸರ್ವ ಸಮಾಜದ ಜನತೆ ನಾವು ಇದೀವಿ ಅಂತಕ್ಕಂಥದ್ದಿದೆ. ಕೈ ಮಾಡಿ ಕರೆದ್ರೆ ಈ ಭಾಗದ ಜನ ನಾವೆಲ್ಲರೂ ನಿಂತ್ಕೊಂಡು ನಮ್ಗೆ ಬೇಕು. ಇವತ್ತು ಒಳ್ಳೆ ನಾಯಕರು ಬೇಕು, ಒಳ್ಳೆ ಶಕ್ತಿವಂತ ಬೇಕು. ಇವತ್ತೆಲ್ಲರೂ ವಿಧಾನಸಭೆಗೆ ಹೋಗ್ತಕ್ಕಂಥ ಜನ ಇದ್ದಾರೆ. ಸ್ವಾಮಿ ನಿಮ್ಮ ಆರೋಗ್ಯವಂತರಿರ್ರಿ, ಇವತ್ತು ಪ್ರೈಮರಿ ಕುಡಿತಕ್ಕಂಥ ನೀರು ಬಡ ಮನುಷ್ಯ ಇವತ್ತು ಮಕ್ಕಳು ಕೂಡ್ರಿ ಅಂತ ಬರ್ತಕ್ಕಂಥ ವ್ಯಕ್ತಿ ಯಾರಾದರೂ ಅದಾರ ಒಬ್ಬರು ಕೈ ಮಾಡಿ ನೀವು ನಾವೆಲ್ಲರೂ ಗೋಳು ಮಾಡಿ ತೋರಿಸ್ತಕ್ಕಂಥ ಶಕ್ತಿಯ ಒಂದು ಅಸ್ಥಿರಿ. ಇದು ನಮ್ಮ ಅಸ್ಥಿರಿ, ನಮ್ಮ ಹಕ್ರಿಗೆ, ನಮ್ಮ ಮನೆಯೊಳಗೆ ತಂದೆ ತಾಯಿ ಮಕ್ಕಳಲ್ಲಿ ಇಲ್ರಿ, ಇಲ್ಲೇ ಇದ್ರಿ ಆತ್ಮದಲ್ಲಿ. ಇಂಥವ್ರನ್ನ ನಾವು ಬೆಳೆಸ್ತಕ್ಕಂಥ ಶಕ್ತಿ ನಮ್ಮನ್ನು ಬರಲಿ, ಅವ್ರು ಬೆಳಲಿ, ನಮ್ಮನ್ನು ಬೆಳೆಸ್ಲಿ. ನಾವೆಲ್ಲರೂ ನೀತಿವಂತರಾಗೋಣ, ಧರ್ಮವಂತರಾಗೋಣ. ಉದ್ಯೋಗ ಖಾತ್ರಿ ಅಂತಕ್ಕಂಥವನ್ನ ಎಡಗಾರಿಯಲ್ಲಿ ಒಲಿತಕ್ಕಂಥ ಪ್ರಶ್ನೆ ಬರಲಿ. ಇನ್ನು ನೀವೆಲ್ಲರೂ ಎಲ್ಲಿ ಯಾವ ತಾಯಿಯ ಭೂಮಿ ಮೇಲೆ ನೀವು ಕಾಲಿಟ್ಕೊಂಡಿದ್ದೀರಿ ಅಂತಂದ್ರ ನೀವು ಎಚ್ಚರಿಕೆಯಿಂದ ನಾನು ನಿಮ್ಮ ಏನೋ ಒಂದು ಹೃದಯ ಬುದ್ಧಿ ಹೇಳ್ತೀನಿ. ಈ ಮುದ್ದಮ್ಮ ದೇವಿ ಆಶ್ರಯದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದು ನೋಡ್ತಾರೆ, ಕುಂತಿರ್ತಾರೆ. ಅಳವಂಡಿ ಅವರು ಲೇಟ್ ಆಗಿ ಪ್ರಾಮಾಣಿಕರಾದ್ರೂ ಸಹಿತ ನೀವೆಲ್ಲರೂ ನಮ್ಗಿಂತ ಒಂದು ಹೆಜ್ಜೆಯನ್ನು ಇಟ್ಕೊಂಡು ನೀವು ಸತ್ಯವಂತರಾಗಬೇಕು, ನೀತಿವಂತರಾಗಬೇಕು, ಧರ್ಮವಂತರಾಗಬೇಕು. ತಾನೇ ಹರಿಜನರ ಕೆರೆ ಒಳಗೆ ಎಲ್ಲಾರ ಕಣ್ಣೀರು ಬಿಡ್ತಕ್ಕಂತಂದ್ರ ನಾವೆಲ್ಲರೂ ಕಣ್ಣೀರು ಸುರಿಸ್ತಕ್ಕಂಥದ್ದು ಯಾವುದೇ ಆಗಬೇಕು. ಇನ್ನೊಂದು ಯಾವ್ದಾರ ಒಂದು ಓಣೆ ನಗನಗ್ತಾ ಇತ್ತಂದ್ರ ಹರಿಜನರಿಂದ ಹೇಳ್ಕೊಂಡು ನಾವೆಲ್ಲರೂ ಹರಿಜನರು ಶ್ರೀಮಂತರು ಸ್ವಾಮಿಯರು ಅಂತಕ್ಕಂಥ ವ್ಯತ್ಯಾಸ ಇಲ್ಲ ಸ್ವಾಮಿ. ಎಲ್ಲರೂ ಅಷ್ಟೇ ನಾವು ಗೌರವಿಸ್ವಿ, ಘನತೇವಿ. ನಾವ್ ಯಾರ ಮನೆ ಸಾತ್ರ ಅಂದ್ರೆ ಹರಿಜನರು ಸುದ್ದಿ ಮುಟ್ಟಿದ್ರೆ ಏನಾದಿತ್ರಿ ಗತಿ, ಹಜಾಮ್ರಿಲ್ಲದ್ರೆ ಏನಾದಿತ್ರಿ ನಮ್ಗೆ. ಇವತ್ತು ಒಡ್ರಿಲ್ಲದ್ರೆ ಏನಾದಿತ್ತು. ಎಲ್ಲಾ ಸಮಾಜದವರು ಎಲ್ಲರೂ ಒಂದೊಂದು ಶಕ್ತಿವಂತ ಇದ್ದಂಥವ್ರು. ಅದಕ್ಕೆ ಇವತ್ತು ಅವ್ರು ಬಂದಿದ್ದಾರೆ ಅಂತಂದ್ರೆ ಜಾತಿಗಳನ್ನು ಹೊಡೆದೋಡ್ತಕ್ಕಂಥದ್ದಾಗಬೇಕು. ಜಾತಿನೇ ಇಟ್ಕೋಬೇಕ್ರಿ, ಜಾತಿ ಇಲ್ಲದ್ರು ಏನು ಮಾಡಕ್ಕಾಗಲ್ಲ. ಜಾತಿನೂ ಬೇಕು, ಜಾತಿನೂ ಬ್ಯಾಡ. ಹೆಂಗಿರೋದಪ್ಪ ಅಂತಂದ್ರ ನಮ್ಮ ಮಕ್ಕಳು ಕೊಡಕ ಕಷ್ಟ ಹೊಸಲಿ ಒಳಗೆ ಜಾತಿ ಇರ್ಬೇಕ್ರಿ. ಹೊರಗೆ ಬಂದ್ಕೊಳ್ಳಿ ಹೆಂಗ್ ಬರ್ಬೇಕಂದ್ರ ಕಾಕ ಚಿಕ್ಕಪ್ಪ ಮಗ ಅವ್ವ ಅಪ್ಪ ಅಂತಕ್ಕಂಥ ಸಂಸ್ಕೃತಿಯಲ್ಲಿ ಬೆಳ್ತಕ್ಕಂಥ ಶಕ್ತಿಯನ್ನು ಇಟ್ಕೊಂಡು ಬಾಟ್ಲಿಯಲ್ಲಿ ನೀರು ಇಟ್ಕೊಂಡು ಈ ಪಂಚಾಕ್ಷರಿ ಮಂತ್ರವನ್ನ ಮಕ್ಕಳಿಂದ ನಿಂತ್ಕೊಳ್ಲಿಕ್ಕೆ ಬಂದಿದ್ದಾರೆ. ಇದನ್ನೆಲ್ಲರೂ ಸ್ವೀಕಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜಯ ಹಿಂದ್. ಸಮಾನತೆ ಮತ್ತು ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಆಸ್ತಿ ಅಂತಕ್ಕಂಥ ಅತ್ಯಂತ ಹೃದಯಪೂರ್ವಕ ಮಾತುಗಳನ್ನು ನಮ್ಮ ರೈತ ಬಾಂಧವರಿಗೆ ಅರ್ಪಿಸಿದ್ದಾರೆ. ಅವರಿಗೆ ಈ ಮುಖಾಂತರವಾಗಿ ಅನಂತ ಧನ್ಯವಾದಗಳು ಸಲ್ಲಿಸಿ ಶ್ರೀ ಪಂಚಾಯತಿ ಪರವಾಗಿ ಪಿಡಿಒರಾಗಿರ್ತಕ್ಕಂಥ ಮೂಲಕ ಈ ಒಂದು ಏನು ಉದ್ದೇಶಗಳನ್ನು ಇಟ್ಕೊಂಡು ಬಂದಿದ್ದಾರೆ ನಮ್ಮ ರೈತರ ಮುಖಾಂತರ ಆ ಉದ್ದೇಶಗಳನ್ನು ಹಂಚ್ಕೊಳ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಬರಂಗಿಲ್ಲ ಅಲ್ಲಿ ಸೈಡ್ ತಮ್ಮನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರಾದ ಗುರುಮೂರ್ತಿ ಸ್ವಾಮಿ ಅರವಂಡಿಯವರೇ, ಗೆಳೆಯರಾದ ವಾಸಣ್ಣ ಕೂಡಿಗೆಯವರೇ, ಈಶಣ್ಣ ಅವರೇ, ಬಸವರೆಡ್ಡಿ ಅವರೇ, ಹೇಮಂತ್ ಪಾಟೀಲ್ರೇ, ಗೆಳೆಯರಾದ ಹಿರೇಗೌಡರು ವಕೀಲರೇ, ಹನುಮರೆಡ್ಡಿ ಅವರೇ, ಅಜ್ಜಣ್ಣ ಅವರೇ, ಮಾಂತೇಶ್ ಅವರೇ, ಗೋಮತ್ ಅವರೇ, ಅಮ್ಜದ್ ಪಾಟೀಲ್ರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕು ಪಂಚಾಯಿತಿಯ ಸದಸ್ಯರೇ, ನಡೆದಿರ್ತಕ್ಕಂಥ ಹಿರಿಯರೇ, ಗಣ್ಯರೇ, ಯುವಕ ಸ್ನೇಹಿತರೆ, ನನ್ನ ಮಾತು ಪ್ರಾರಂಭ ಮಾಡುವ ಮೊದಲು ಪೂಜ್ಯ ಉದ್ಯಮನನ್ನ ಹೃದಯ ಮಂದಿರದಲ್ಲಿ ನೆನಪಿಸಿಕೊಂಡು ತಮ್ಮನ್ನೇನು ಜಾಗೃತರನ್ನಾಗಿ ಮಾಡುವುದಕ್ಕೆ ಬಂದಿದ್ದೇವೆ. ಏನು ಈ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ. ಇದರ ಉದ್ದೇಶ
ತಮಗೇನು ಶುದ್ಧ ನೀರನ್ನ ಒದಗಿಸ್ಬೇಕನ್ನೋದು ಇದೆ. ಈ ನಮ್ಮ ಛಲ, ಈ ನಮ್ಮ ಪ್ರಯತ್ನ, ಈ ನಮ್ಮ ಹೋರಾಟ ಯಶಸ್ವಿಯಾಗಲಿ, ಆ ಒಂದು ಪ್ರಯತ್ನಕ್ಕೆ ಫಲ ಸಿಗುವಂತೆ ಉದ್ಯಮ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ, ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿ, ಬಂಧುಗಳೇ, ಈಗಾಗಲೇ ನಾ ಏನ್ ಮಾತಾಡಬೇಕು, ನಮ್ಮ ಒಂದೊಂದು ಉದ್ದೇಶ ಏನು ಅನ್ನೋದನ್ನ ಹಿರೇಗೌಡರು ಗುರುಮುಖ ಸ್ವಾಮಿಗಳು ವಿಮರ್ಶೆ ಹೇಳಿದರು. ಗುರುಮುಖ ಸ್ವಾಮಿಗಳು ಹೇಳ್ದಂಗ ಮತ್ ನನಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ನಿಮಗೆ ಮನವರಿಕೆ ಆಗೇ ಬಿಟ್ಟದ. ಆದ್ರೆ ಔಪಚಾರಿಕವಾಗಿ ಕೆಲವು ಮಾತುಗಳನ್ನು ನಿಮಗೆ ಹೇಳ್ಬೇಕು. ಒಂದ್ ಮಾತು ಹೇಳಿದ್ರು, ನಮ್ಮಲ್ಲಿ 2 ವರ್ಗ ಆಗ್ಯಾವು, ಒಂದು ಶ್ರೀಮಂತ ವರ್ಗ, ಒಂದು ಬಡ ವರ್ಗ. ಇವು ಇವತ್ತು ನಿಂದಿರಲ್ಲ, ಇದು ಯಾವಾಗ್ಲೂ ತಲತಲಾಂತರ 100,000 ವರ್ಷದಿಂದ ಐತೆ. ಆದ್ರೆ ಈ ಶ್ರೀಮಂತರು ಬಡವರ ಮಧ್ಯೆ ಅವರೊಂದು ನಮೂನಿ ನೀರು ಕುಡಿಯುವುದು, ಬಡವರು ಒಂದು ನಮೂನಿ ನೀರು ಕುಡಿಯುವುದು ಈ ತಂದೆ ಬಂದು ಅವರೊಂದು ನಮೂನಿ ಗಾಳಿ ಉಸಿರಾಟ ಮಾಡುವುದು, ಬಡವರು ಒಂದು ಗಾಳಿ ಉಸಿರಾಟ ಮಾಡುವುದು ಅಂತ ಇದ್ದರು. ನಮ್ಮ ದೇಶದಲ್ಲಿ ಅಸಮಾನತೆ, ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನಲ್ಲಿ ಅಸಮಾನತೆ ಇಷ್ಟು ತೆರೆದವ್ರೆ. ಕುಡಿಯುವ ನೀರಿನ ದೃಷ್ಟಿಯಿಂದ ಉಳ್ಳವರು ಶ್ರೀಮಂತರು, ಅಧಿಕಾರದಲ್ಲಿದ್ದವರು, ಹುದ್ದೆಯಲ್ಲಿದ್ದವರು, ಅವಕಾಶದಲ್ಲಿದ್ದವರು ಶುದ್ಧ ನೀರು ಕುಡಿತಾರೆ. ಈ ಬಾಟ್ಲಿ ನೀರು ಐತಲ್ಲ, ಈ ಬಾಟ್ಲಿ ನೀರು ಕುಡಿತಾರೆ. 15 ರೂಪಾಯಿಗೆ ಲೀಟರ್. ಈಗ ಹಿರೇಗೌಡರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ಬಹಳ ಮಂದಿ ಈ ಕ್ಯಾನ್ನಾಗಿ ನೀರು ತರಿಸ್ತಾರೆ ಅಂತ ಹೇಳಿ. ಅದಕ್ಕೆ 30-40 ರೂಪಾಯಿ ಬೀಳ್ತಿರ್ಬೇಕು ನೀವು ಒಂದು ಕ್ಯಾನ್. 30 ರೂಪಾಯಿಗೆ ಒಂದು ಕ್ಯಾನ್. ಆ ಕ್ಯಾನ್ ನೀರು, ಬಾಟ್ಲಿಯ ನೀರು, ಇಲ್ಲಾಂದ್ರೆ ಕೊಪ್ಪಳಕ್ಕೆ ಹೋದ್ರೆ ಈ ಮೊದಲಿನ ಬಿಲ್ಡಿಂಗ್ ಅವಲ್ಲ, ಅಲ್ಲಿ ಈಶಾಡ್ ಮನೆಗೆ ಹೋಗಿ, ಹನುಮಂಡ ಮನೆಗೆ ಹೋಗಿ, ಅದು ಕೆಂಟು, ಅಕ್ವಾಗಾರ್ಡು, ಟಾಟಾ ಜೀರೋ ಆಗುತ್ತೆ, ಯುರೇಕಾ, ಯಾವ ಒಂದು ಮಷೀನ್ ಇದಾವ. ಆ ಮಷೀನ್ ಯಾವಾಗ ನೀರು ಶುದ್ಧೀಕರಣ ಆಗಿ ಏನು ಆ ನೀರು ಬರ್ತೈತಿ, ಅದನ್ನ ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬದವ್ರಿಗೆ ಕುಡಿಯೋದಕ್ಕೆ ಅದೆಲ್ಲ ಉಪಯೋಗ ಮಾಡ್ತಾರೆ. ಆದ್ರೆ ಮೈನಳ್ಳಿ ರೈತ, ಮೈನಳ್ಳಿ ಕೃಷಿ ಕಾರ್ಮಿಕ, ಮೈನಳ್ಳಿ ಕುರಿಗಾರ ಏನು ಉಪಯೋಗ ಮಾಡ್ತಾರೆ? ಇಲ್ಲ ಕೆರೆ ನೀರು, ಇಲ್ಲ ಹೊಂಡದ ನೀರು, ಇಲ್ಲ ಸರುವಿನ ನೀರು, ಇಲ್ಲ ಬೋರ್ ನೀರು, ಇಲ್ಲ ಹೊಳೆಯಲ್ಲಿ ಬಂದಂತ ನೀರು ಬರುವಂತ ರಾ ವಾಟರ್. ಇವನು ಬಿಟ್ರೆ ಅವನಿಗೆ ಬೇರೆ ಗತಿನೂ ಇಲ್ಲ. ಶುದ್ಧ ನೀರು ಕುಡಿಬೇಕು ಅಂತ ಆಸೆ ಇರ್ಬೋದು ಎಲ್ಲರ. ಅದಕ್ಕೆ 30 ರೂಪಾಯಿಗೆ ಒಂದು ಕ್ಯಾನ್ ರೀ, ಇಲ್ಲ ಅದಕ್ಕಿಂತ ಅದರಷ್ಟ ಚಲೋ ತಗೊಂಡು ಬಂದು ತಗೋಬೇಕು ಅಂದ್ರೆ 15 ರೂಪಾಯಿಗೆ ಲೀಟರು. ಇದನ್ನ ಕುಡಿಯೋ ಸಾಮರ್ಥ್ಯ ಬಡವನಿಗಿಲ್ಲ. ಬಡವ ಸಹಿತ ಇಂಥ ಶುದ್ಧ ಕುಡಿಯೋ ನೀರನ್ನ ಉಪಯೋಗಿಸ್ಬೇಕು ಅಂತ ಕನಸು ಕಾಣ್ರಿ ನೀವು. ಈ ಶುದ್ಧ ನೀರು ಕುಡಿದ್ರೆ ನಿಮ್ಮ ಆರೋಗ್ಯ ಒಳ್ಳೆಯದಾಗಿರ್ತದ. ಈ ಶುದ್ಧ ನೀರು ಗೌರವದ ದ್ಯೋತಕ ಆಗ್ತದೆ. ಈ ಶುದ್ಧ ನೀರು ಯಾರು ಕುಡಿತಾರೆ? ಸ್ವಾಮಿಗಳು ಸೂಕ್ಷ್ಮವಾಗಿ ನೀವು ಟಿವಿ ನೋಡ್ತಿರ್ತೀರಿ, ಪ್ರಧಾನಮಂತ್ರಿ ಕಾರ್ಯಕ್ರಮ ಕುಂತಿರ್ತಾನೆ, ಪ್ರಧಾನಮಂತ್ರಿ ಎದುರಿಗೆ ನೀರಿನ ಬಾಟ್ಲಿ ಇಟ್ಟಿರ್ತಾರೆ. ಈಚೆ ಕಡೆ ವಿರೋಧ ಪಕ್ಷದ ನಾಯಕ ಕೂತಿರ್ತಾರೆ, ಅದ್ವಾನಿ ಅವ್ರ ಎದುರಿಗೆ ನೀರಿನ ಬಾಟ್ಲಿ ಇಟ್ಟಿರ್ತಾರೆ. ಆ MLA MP ಗಳು ಎಲ್ಲರೂ ಕೂತಿರ್ತಾರೆ, ಎಲ್ಲರಿಗೂ ನೀರಿನ ಬಾಟ್ಲಿ ಇಟ್ಟಿರ್ತಾರೆ, ಶುದ್ಧ ನೀರಿನ ಬಾಟ್ಲಿ. ಶ್ರೀಮಂತರು ಎಲ್ಲರೂ ನೀವು ಈ ಇಂಡಸ್ಟ್ರಿಯಲಿಸ್ಟ್ ಕಾನ್ಫರೆನ್ಸ್ ನೋಡ್ರಿ, ಟಾಟಾ ಕುಂತಿರ್ಲಿ, ಬಿರ್ಲಾ ಕುಂತಿರ್ಲಿ, ಅಂಬಾನಿ ಕುಂತಿರ್ಲಿ, ಕೋಡಿ ಕುಂತಿರ್ಲಿ, ಮಲ್ಯ ಕುಂತಿರ್ಲಿ, ಇವ್ರು ಯಾರ ಕುಂತಿರ್ಲಿ, ಅವ್ರ ಎದುರಿಗೆ ನೀರಿನ ಬಾಟ್ಲಿ ಇಟ್ಕೊಂಡು ಕುಂತಿರ್ತಾರೆ. ಇದ ನೀರ ಕುಡಿತಾರ ಅವ್ರು. ಏನ್ ತಗೊಂಡು ಹೆಂಗ ಓಪನ್ ಆಗಿ ಮೈನಳ್ಳಿ ಕೆರೆ ನೀರು ಭಾಳ ಚಲೋ
ಇದ್ರಾಗ ಗೋಧಿ ಹುಗ್ಗಿ ಮಾಡಿದ್ರೆ ಬಾಳ ಚಲೋ ಆಗ್ತೈತ್ರಿ ಅಂತ ಅವ್ರು ಎದುರಿಗಿದ್ರೆ ಅದನ್ನ ಮುಟ್ಟಾಗ ಕೈ ಸಹಿತ ತೊಳ್ಕೊಳ್ಳೋದಿಲ್ಲ. ನಮ್ಗೇನೈತಿ ಇವತ್ತ ಛಲ, ನಮ್ದಾಗ್ಲಿ ನಮ್ಮ ಜೊತೆಗೆ ಈ ಆಂದೋಲನದಲ್ಲಿ ನನಗೆ ಶಕ್ತಿ ಕೊಡೋದಕ್ಕೆ ಬಂದಿರ್ತಕ್ಕಂಥ ಗುರುಮೂರ್ತಿಗಳದಾಗ್ಲಿ, ವಾಸಣ್ಣವ್ರದಾಗ್ಲಿ, ಹನುಮರೆಡ್ಡಿ ಅವ್ರದಾಗ್ಲಿ, ಈಶಪ್ಪದಾಗ್ಲಿ, ಹೇಮಂತ್ ಪಾಟೀಲ್ರದಾಗ್ಲಿ, ಅಮ್ಜದ್ ಪಾಟೀಲ್ರದಾಗ್ಲಿ, ಈ ಸಂಘಟನೆ ಮಾಡುವ ಮುಂಚೂಣಿಯಲ್ಲಿರ್ತಕ್ಕಂಥ ಹಿರೇಗೌಡರದಾಗ್ಲಿ, ಅಜ್ಜಣ್ಣದಾಗ್ಲಿ, ಇವ್ರದೆಲ್ಲರೂ ನಮ್ದು ಏನ್ ಇಚ್ಛೆ ಐತಿ ಅಂದ್ರೆ ನಮ್ಮ ಊರಿನ ಕಟ್ಟ ಕಡೆಯ ಮನುಷ್ಯ ಬಡವ, ಅವ ಕೇರಿಯಲ್ಲಿರ್ಲಿ, ಕುರುಬೇರಾಗಿರ್ಲಿ, ಎಲ್ಲ ಇರ್ಲಿ, ಅವನಿಗೆ ಪ್ರಧಾನಿ ಕುಡಿದಂತ ನೀರು, ಪ್ರಧಾನಿ ಕುಡಿತಕ್ಕಂಥ ನೀರಿನ ಗುಣಮಟ್ಟದ ನೀರನ್ನ ನಾವು ಒದಗಿಸ್ಬೇಕು. ಸಚಿನ್ ತೆಂಡೂಲ್ಕರ್ ಕುಡಿತಕ್ಕಂಥ ನೀರು ನಮ್ಮ ಹುಡುಗ ಚಿಲಿಪುಡಿ ಆಡವರು ಮುಟ್ಬೇಕು. ಟಾಟಾ ಬಿರ್ಲಾ ಕುಡಿಯೋ ನೀರನ್ನ ನಮ್ಮ ಊರಿನ ಬಡವ ಕೂಲಿಕಾರ ಕುಡಿಬೇಕು. ಇದು ಬಹಳ ದೊಡ್ಡ ಕನಸು ನಮ್ದು. ಇದನ್ನ ನಾವು ಹಂಗೆ ಹೇಳ್ಕೊಂಡು ಕುಂತೀವಿ ಅಂದ್ರೆ ಇದು ನಮೂನಿ ಆ ತಿರುಕನೂರು ಒಂದು ತಿರುಕ ಒಂದು ಪಾಠ ಇತ್ತು, ಹಂಗ ಅನಿಸ್ತೈತಿ. ಈ ವಿಧಾನಸೌಧ ಪಾರ್ಲಿಮೆಂಟ್ ಹೋಗಿ ನಾವ್ ಹೇಳಿದ್ವಿ ಅಂದ್ರ ಏನ್ರಿ ಏನೇನ ಜನರ ತಲೆಯಾಗ ಹಾಕಕ್ ಹೊಂಟಾರ, ಎಚ್ ಕೆ ಪಾಟೀಲ್, ಗುರುಮೂರ್ತಿ ಸ್ವಾಮಿಗಳು, ಗುರುಡಿಗೆ ಕೂಡಿ ಅದೇನೇ ಮಾಡ್ತಾರ ಮಂದಿರ ಅಂತಾರ. ನಾವು ಇಲ್ಲಿ ಬಂದಿದ್ದು ಯಾರು ಇಂಥವ್ರು ಕೊಡ್ಬೇಕಾಗಿತ್ತು, ನಿಮಗ ಕೊಟ್ಟಿಲ್ ನೋಡ್ರಪ್ಪ, ನಡ್ರಿ ಕ್ಯಾಕಿ ಹೊಡಿರಿ, ಬಡಿಗೆ ತಗೋರಿ, ಹೋಗಿ ಅಲ್ಲಿ ಬಸ್ ನಿಲ್ಸೋನು, ಕಲ್ಲು ಹೊಡಿಯೋನು, MLA ಬರ್ಲಿ, ಹೆಂಗ್ ಬರ್ತಾನ ನೋಡೋಣ, ಅವ್ನು ಚಣ್ಣ ಹರಿರಿ, ಮಂತ್ರಿ ಬರ್ತಾನ, ಗೆರವ್ ಹಾಕ್ರಿ, ನಡ್ರಿ ಚಳವಳಿ ಮಾಡೋನು, ಇದು ಯಾವ್ದು ಹೇಳಕ್ ಬಂದಿಲ್ಲ ನಾವು. ಅವ್ರು ಹಂಗ್ ಮಾಡಿಲ್ಲ, ಅದಕ್ಕೆ ಅವ್ರ ಮಸ್ತ್ ಪಾಠ ಕಲಿಸ್ಬೇಕು. ಅದಕ್ಕೆ ಈ ಸಲ ಅವ್ರಿಗೆ ಓಟ್ ಹಾಕ್ಬೇಡ್ರಿ, ಇವ್ರಿಗೆ ಓಟ್ ಹಾಕ್ಬೇಡ್ರಿ, ಇಂಥವ್ರು ಓಟ್ ಹಾಕ್ರಿ, ಅಂಥವ್ರು ಓಟ್ ಹಾಕ್ರಿ ಅಂತ ನೀವು ಓಟಿನ ಸುದ್ದಿಕ್ಕೆ ಹಾಕಿ ಬಂದಿಲ್ಲ. ಯಾಕಂದ್ರೆ ಭಾಳ ಮಂದಿ ಗೊತ್ತೈತಿ ನಿಮ್ನ ಓಟ್ ಹಾಕ್ಬೇಕಾದ್ರೆ ಹೆಂಗ್ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ರೈತರನ್ನ, ಗ್ರಾಮೀಣ ಭಾಗದ ಜನರನ್ನ ಎಲ್ಲರೂ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡಿದ್ದಾರೆ. ಆದ್ರೆ ಆ ವಿಷಯಕ್ಕೆ ಈ ಸಂದರ್ಭದಲ್ಲಿ ಬರೋದಿಲ್ಲ. ನಾವು ನಿಮ್ಮ ಊರಿಗೆ ಬಂದಿದ್ರೆ ನಿಮ್ಮನ್ನ ಖುಷಿ ಪಡಿಸೋದಕ್ಕೆ ಬಂದಿಲ್ಲ. ನಾವು ಇಲ್ಲಿ ಬಂದಿರೋದು ನಿಮ್ಮನ್ನ ಜಾಗೃತರನ್ನಾಗಿ ಮಾಡಿ, ಮೊದಲಕ್ಕ ನಿಮ್ಮ ಮನಸ್ಸಿನೊಳಗ, ನಿಮ್ಮ ತಲೆಯೊಳಗ ಶುದ್ಧ ಕುಡಿಯುವ ನೀರನ್ನ ಕುಡಿಬೇಕು ಅನ್ನೋ ಕನಸು ಕಾಣಿ. ನನಗೆ ಗೊತ್ತಾಯ್ತು, ಇದರೊಳಗೆ 170 ಮಂದಿರ ಈ ಬಾಟ್ಲಿ ನೀರು ಕುಡಿದಿಲ್ಲ. ಅಕಸ್ಮಾತ್ ಯಾರ ಸ್ವಾಮಿಗಳು ಅಂತವ್ರು ನಿಮ್ಮ ಮನೆಗೆ ಕರ್ಸಿದ್ರಿ ಅಂದ್ರೆ ಅವ್ರಿಗೆ ಒಂದು ಬಾಟ್ಲಿ ತರ್ಸಿರ್ತೀರಿ, ಅವ್ರು ಇದ್ರೊಳಗೆ ಒಂದು ಅರ್ಧ ಬಾಟ್ಲಿ ಕೂಡ ಅರ್ಧ ಉಳಿತು ಅಂತ ತಿಳ್ಕೊಡ್ರಿ. ಅವ್ರು ಕೆಲಸ ಅರ್ಥ ಆಗಿರ್ತದ. ಅವ್ರು ಹಿಂಗ್ರಿ ನೋಡ್ರೆ ನಾಳೆ ಮತ್ತೆ ನಾನು ಮತ್ತೆ ವಿಚಾರ ಮುಂದುವರ್ಸೋದು, ಮಾತಾಡೋದು, ಕೇಳೋದು, ಹೇಳೋದು ಅಂತೇಳಿ ಅವ್ರು ತಿರುಗಿ ಹೋದ್ರು ಅಂದ್ರೆ ಅವ ನಿಮ್ಮ ಮಗ ಮೊಮ್ಮಗ ಬಂದು ಆ ಬಾಟ್ಲಿ ನೀರು ಕೂಡ ಹಾಕೊಂಡ್ರೆ ಬಿಡೋದನ್ನ ಅಂತೇಳಿ ಮೂರ್ತಿ ಹಾಕಿ ಒಳಗೆ ಇಟ್ಬಿಡ್ತೀರಿ. ನಾಳೆ ಸ್ವಾಮಿ ಬರ್ತಾರಲ್ಲ ಅವಾಗ ಅದನ್ನ ಕೊಡುದು ಅಂತೇಳಿ. ಯಾರು ಮನೆಯೊಳಗೆ ಈ ಬಾಟ್ಲಿ ನೀರು ಕೊಡ್ತಿರ್ತೀರಿ, ನೀವು ವಿಚಾರ ಮಾಡ್ರಿ, ಮಾಡ್ತೀರ ಇಲ್ಲಿ. ಈ ನೀರು ನೀವು 100ಕ್ಕೆ ಅರ್ಧ ಮಂದಿ ಇದ್ರೊಳಗೆ ಯಾವಾಗ್ಲೂ ಇಂಥ ನೀರು ಆ ಟೆಸ್ಟ್ ಮಾಡಿಲ್ಲ, ಅದನ್ನ ಪ್ರಯೋಗನೂ ಮಾಡಿಲ್ಲ. ನಿಮಗ ಇಂಥ ಕುಡಿಯುವ ನೀರನ್ನ, ಶ್ರೀಮಂತರು ಕುಡಿಯುವ ನೀರನ್ನ, ಉಳ್ಳವರು ಕುಡಿಯುವ ನೀರನ್ನ ನಿಮಗೆ ಒದಗಿಸ್ಬೇಕು, ನೀವು ಅದನ್ನು ಪಡಿಬೇಕು, ಅದನ್ನ ನಿಮ್ಮ ಹಕ್ಕನ್ನಾಗಿ ಮಾಡಬೇಕು ಅಂತೇಳಿ ನಿಮ್ಮನ್ನ ಜಾಗೃತಿ ಮಾಡೋದಕ್ಕಾಗಿನ ಈ ಆಂದೋಲನ. ಈ ನೀರು ಯಾಕೆ ಕುಡಿಬೇಕ್ರಿಪ್ಪ? ನಮ್ ನೀರು ಚಲೋ ಐತಲ್ರಿ, ಕೆರೆ ನೀರು ಮಸ್ತ್ ಐತಿ, ಮಣ್ಮಣಸು ರುಚಿ ಆಗತ್ರಿ ಅದು ಅಂತ ಅನ್ನೋದಲ್ಲ, ಇಲ್ಲ ಅಂತ ಅನ್ನಂಗಿಲ್ಲ. 70-80 ವರ್ಷದವ್ರು ಅವ್ರಿಗೆ ಇದ ರುಚಿ ಐತಿ ಬಿಡ್ರಿ, ಇದು ಸಪ್ಪ ಇದಂತ ಅಂತಿರ್ತಾರ, ನಮ್ಗೆ ಅಂತ ಅಂತಿರ್ತಾರ. ನಾ ಇಷ್ಟ ಹೇಳೋದಕ್ಕೆ ಬಯಸ್ತೀನಿ, ಈ ನೀರು ಎಷ್ಟು ನಮ್ಮನ್ನ ಕಾಡೈತಿ, ನಮ್ಮ ಬದುಕನ್ನ ಕಾಡೈತಿ, ನಮ್ಮ ಆರೋಗ್ಯವನ್ನ ಕಾಡೈತಿ ಅಂದ್ರೆ ನಮ್ಮ ದೇಶದಾಗ ಅಶುದ್ಧ ನೀರಿನಿಂದ 3,60,00,000 ಜನ ಪ್ರತಿ ವರ್ಷ ಬಳಲ್ತಾರೆ. ಫ್ಲೋರೈಡ್ ಬಿಟ್ಟ ಹೇಳೋದು. ದೇಶದಾಗ 6,60,00,000 ಮಂದಿ
ಈ ಫ್ಲೋರೈಡ್ ನಿಂದ ಇವತ್ತ ಒಂದಿಲ್ಲ ಒಂದ್ ರೀತಿಯಿಂದ ತೊಂದರೆಗೆ ಬಂದಾರೆ. ನಮ್ಮ ದೇಶದಾಗ ಪ್ರತಿ ವರ್ಷ 15 ಲಕ್ಷ ಕೂಸುಗಳು, 15 ಲಕ್ಷ ಮಕ್ಕಳು ಸಾವನ್ನಪ್ತಾರೆ. ಯಾವ ಕಾರಣ? ಅಶುದ್ಧ ನೀರಿನಿಂದಾಗಿ. ಅಂದ್ರೆ ಅದು ಎಷ್ಟಾಗಿತ್ತು ಅಂದ್ರೆ 1 ಮಿನಿಟ್ಗೆ 3 ಮಕ್ಕಳು ಸಾಯ್ತವೆ. 20 ಸೆಕೆಂಡ್ಗೆ 1 ಕೂಸು ಸಾಯ್ತು. ನಾವು ಇದು ಅರ್ಧ ತಾಸೇನು ಕಾರ್ಯಕ್ರಮ ಮಾಡ್ತೀವಿ, ಈ ಅರ್ಧ ತಾಸಿನಾಗ 100 ಕೂಸು 100 ಮಕ್ಕಳು ಸಾಯ್ತಾವು ಅಶುದ್ಧ ಕುಡಿಯುವ ನೀರಿನ ಕಾರಣ ಅಂತಂದ್ರೆ ಇದಕ್ಕಿಂತ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಯಾವುದಿದೆ? ನೀರು ಕುಡಿಯುವ ನೀರಿನೊಳಗೆ ಶ್ರೀಮಂತರೊಂದು ಬೇರೆ, ಬಡವರೊಂದು ಬೇರೆ. ಇದಕ್ಕಿಂತ ಅಸಮಾನತೆ ಮತ್ಯಾವುದಿದೆ? ಅಸಮಾನತೆಯನ್ನ ಹೊಡೆದೋಡಿಸ್ಬೇಕು. ನಮ್ಮ ಜನರ ಆರೋಗ್ಯ ರಕ್ಷಣೆ ಆಗಬೇಕು, ನಮ್ಮ ಗೌರವ ಎತ್ತರಕ್ಕೆ ಬರಬೇಕು, ನಮ್ಮ ಬದುಕಿನ ಗುಣಮಟ್ಟ ಮೇಲಿರಬೇಕು. ನಾವೆಲ್ಲ ಇಂಗ್ಲಿಷ್ನಾಗ ಹೇಳ್ತೇವೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಿಗೆ ಆಗ್ಬೇಕು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಿಗೆ ಆಗ್ಬೇಕು ಅಂತ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವಾಗ ಹೆಚ್ಚಿಗೆ ಆಗತ್ತೆ? ನಾವು ಬರೀ ಹಂಗೆ ಲಪಡಿ ಸುತ್ಕೊಂಡು ಅಡ್ಡಾಡಿದ್ರೆ ಆಗೋದಿಲ್ಲ. ನಮ್ಮ ಬದುಕಿನೊಳಗೆ ಉತ್ತಮ ಕುಡಿಯೋ ನೀರು ಇರ್ಬೇಕು, ಉತ್ತಮ ಆಹಾರ ಇರ್ಬೇಕು, ಉತ್ತಮ ಶಿಕ್ಷಣ ಇರ್ಬೇಕು, ಉತ್ತಮ ಆರೋಗ್ಯ ಇರ್ಬೇಕು. ಅವಾಗ ನಮ್ಮ ಎತ್ತರ ಹೆಚ್ಚಿಗೆ ಆಗುತ್ತೆ, ಗ್ರಾಮೀಣ ಜನರ ಬದುಕು ಚೆನ್ನಾಗುತ್ತೆ. ಆ ಕಾರಣಕ್ಕಾಗಿ ನಿಮ್ಮ ಮಧ್ಯದಲ್ಲಿ ಶುದ್ಧ ಕುಡಿಯುವ ನೀರನ್ನ ನೀವು ಪಡ್ಕೊಡ್ರಿ. ಆತು ಹೆಚ್ಚಿಗೆ ಬಂದಿದ್ರೆ ಅಲ್ಲಿ ನಾವು ಕನಸು ಕಂಡ್ವಿ. ಮುಂದೆ ಹಂಗ ನಾವು ಕನಸ್ಕೊಂಡ್ವಿ ಬಯಸ್ ಬುಡ್ಡಮ್ಮ ದಯಮಾಡಿ ನಮಗೂ ಶುದ್ಧ ನೀರು ಕುಡಿಸುವಂಗ ಮಾಡು. ಮುಂದೆ ಈಗ 2 ವರ್ಷದಿಂದ ನೀವು ಬಂದು ನಾನು ಕೇಳಿದ್ರಿ ಅಂದ್ರೆ ನಾನು ಬರೋಬ್ಬರಿ ನಿಮ್ದು ಕನಸು. ನಾನು ಸದಾನಂದ ಗೌಡರಿಗೆ ಕೇಳೋದಂತ, ಯಡಿಯೂರಪ್ಪನವ್ರಿಗೆ ಕೇಳೋದಂತ, ಇಲ್ಲ ಶುದ್ಧ ನೀರು ಕೊಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತೇಳಿ ನಾವು ನೀವು ಕೂಗುದು ಅಂತ ಕೇಳ್ಬೋದಿತ್ತು. ಆದ್ರೆ ಕಳೆದ 2 ವರ್ಷದೊಳಗೆ ನಾವು ಹುಲ್ಕೋಟಿ KH ಪಾಟೀಲ್ ಪ್ರತಿಷ್ಠಾನ ಹಾಗೂ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಮೂಲಕ 10 ರಚನಾತ್ಮಕ ಕಾರ್ಯಕರ್ತರು ಸೇರಿಕೊಂಡು, ತಂತ್ರಜ್ಞರು ಸೇರಿಕೊಂಡು, ವೈದ್ಯರು ನಾವು ಎಲ್ಲರೂ ಸಮಾಲೋಚನೆ ಮಾಡಿ ಒಂದು ಪ್ರಯೋಗವನ್ನ, ಹಲವಾರು ಪ್ರಯೋಗಗಳನ್ನ, ಸಂಶೋಧನೆಯನ್ನ ಮಾಡಿ ಶುದ್ಧ ನೀರನ್ನ ನಾವು ಜನರಿಗೆ ಒದಗಿಸಬಹುದು. ಕೇವಲ ನಾವು ಈ ನಿರ್ಣಯಕ್ಕೆ ಬಂದಿಲ್ಲ. ನೀವೆಲ್ಲ ಬಹಳ ಮಂದಿ ಇಲ್ಲಿ ಗದಗ ತಾಲೂಕಿನೊಳಗೆ ಬೀಗರಿದ್ದವರಿದ್ರಿ, ವ್ಯಾಪಾರಕ್ಕೆ ಬಂದವರಿದ್ರಿ, ಡಾಕ್ಟರ್ ಹತ್ರ ಬಂದವರಿದ್ರಿ, ಒಂದಿಲ್ಲ ಒಂದು ಕೆಲಸಕ್ಕೆ ಅಡ್ಮಿಷನ್ ಮಾಡ್ಸಕ್ ಬಂದಿರಿ, ಸಾಲಿ ಬರಕ್ ಬಂದಿರಿ, ಎಲ್ಲರೂ ಬಂದಿರ್ತೀರಿ. ನೀವು ನೋಡಿದಿರಿ ನಮ್ಮ ತಾಲೂಕಿನೊಳಗೆ 32 ಶುದ್ಧ ನೀರಿನ ಘಟಕಗಳನ್ನ ನಾವು ಈಗಾಗಲೇ ಸ್ಥಾಪನೆ ಮಾಡಿದ್ದೇವೆ. ಅವುಗಳ ಬಹುತೇಕ ಎಲ್ಲಾನು ಇವತ್ತು ಅತ್ಯಂತ ಯಶಸ್ವಿಯಾಗಿ ಜನ ಸೇವೆಯನ್ನ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಕುಡಿಯುವ ನೀರನ್ನ ನಮ್ಮ ಊರಿನ ಕಟ್ಟ ಕಡೆಯ ಮನುಷ್ಯನಿಗೆ ನಾವು ಕೊಟ್ಟಿವಿ. ನಮ್ಮ ಹುಡುಕೋಟ್ಯಾಗ ಕಡೆ ಬಡವರಿಗೆ ಕೊಟ್ಟಿವಿ ಅಂದ್ರ ಮೈನಳ್ಳಿಗೆ ಯಾಕೆ ಸಾಧ್ಯ ಇಲ್ಲ? ಅಟ ಹಿರೇಗೌಡರು ಜನ ಇಬ್ಬರು ಕೂಡಿ ತೋಳು ಎರಿಸಿ ಮಾಡೋದ ಅಂತ ನೀವು ನಿರ್ಣಯಕ್ಕೆ ಬರ್ಬೇಕಷ್ಟ. ಗುಡ್ಡಮ್ಮನ ಭಕ್ತರು ಎಲ್ಲರೂ ಇದು ಆಗುವಂಗ ಮಾಡ್ಕೊಳ್ಳೋದ್ರಿ ನಾವು ಅಂತ ನೀವು ನಿರ್ಣಯಕ್ಕೆ ಬರ್ಬೇಕು. ಏನ್ ನಾವು ಮಾಡೇವಿ, ನಮ್ಗೇನೇನೋ ಹಿಂದೆ ತೊಂದರೆ ಬಂದಿರ್ಬೋದು, ಆ ತೊಂದರೆ ನಿಲ್ಲಿಸ್ಕೊಂಡು ಯಶಸ್ಸು ಮಾಡೀವಿ ನಾವು. ಈಗ ನಿಮ್ಮೆದುರಿಗೆ ಒಂದು ಪ್ರಯೋಗ ಐತಿ, ನಿಮ್ಮೆದುರಿಗೆ ಒಂದು ಚಿತ್ರ ಐತಿ. ಆ ಚಿತ್ರ ನೀವು ತೆಗೆದ್ಬಿಟ್ರ ಸ್ಕ್ರೀನ್ ಪ್ರಿಂಟಿಂಗ್ ಮಾಡಿದಾಗ, ಆ ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ಬೇಕಂತ ಏನು ತೊಂದರೆ ಇಲ್ಲ. ತೊಂದರೆ ಐತಿ, ಸ್ವಲ್ಪ ಮನಸ್ಸಿನೊಳಗೆ ಔದಾರ್ಯತೆ. ಬಡವರಿಗೆ ನಾವು ಇದ್ದವರು ಉಳ್ಳವರು ಅನುಕೂಲ ಮಾಡ್ಬೇಕು ಅನ್ನೋದು. ಅವರಾಗ ಅವ್ರೇನು ಶುದ್ಧ ನೀರು ಕೊಡ್ತಾರ, ಅವ್ರು ಸಾಕತ್ತನ, ಅವ್ರು ಏನ್ ಮಾಡ್ತೀವಿ ಇದನ್ನು ಕೊಡುದಿಲ್ಲನ ಅವ್ರು ಅನ್ನೋ ಭಾವನಾ ಇತ್ತು ಅಂದ್ರೆ ಶುದ್ಧ ನೀರಿನ ಘಟಕ ಯಾವ ಊರಾಗೂ ಅವಗೂ ಆಗಿಪ್ಪ. ಅವ್ನು ನೋಡ ಫ್ಲೋರೈಡ್ನಿಂದ ಅವ್ನ ಮಣ್ಣು ಹಿಡ್ದ, ಒಂದು ಟಾಂಕ್ ಹಿಡ್ದೈತಿ, ಅವ್ನ ದಡ ಹೆಂಗ್ ಬಾಗೈತಿ, ಅವ್ನ ಹಣ್ಣು ನೋಡಿ ಹೆಂಗ್ ಹಳದಿ ಆಗ್ಯಾವು ಅಂತ ಹೇಳಿ ನೀವು ಮತ್ತೊಬ್ಬ ಒಂದ್ ಬಗ್ಗೆ ಕಳಕ ಇರ್ತದಿಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರ, ಎಲ್ಲಿ ಅನಾರೋಗ್ಯ ಇದೆ, ಎಲ್ಲಿ ಅಶಕ್ತತೆ ಇದೆ, ಎಲ್ಲಿ ತೊಂದರೆಗಳಿರ್ತಕ್ಕಂಥ ಶಿವನ ಸೃಷ್ಟಿ ಇದೆ, ಅಲ್ಲೇ ನೀವು ಧಾವಿಸಿ ಹೋದ್ರೆ ಶಿವನ ಹತ್ರ ಹೋದಂಗ.
ಆ ಬಡವನ ಹತ್ರ ಹೋಗಿ ನೀವು ಸೇವಾ ಮಾಡಿದ್ರೆ, ಅವನ ಆರೋಗ್ಯ ರಕ್ಷಣೆ ಮಾಡಿದ್ರೆ ಗುಡ್ಡಮ್ಮನನ್ನ ಖುಷಿ ಮಾಡಿದಾಗ ಆ ಕೆಲಸ ನೀವು ಮಾಡಬೇಕು ಅಂತೇಳಿ ಕೇಳೋದಕ್ಕೆ ನಾ ಇಲ್ಲಿ ಬಂದಿದ್ದೇನೆ. ತಾವು ದಯಮಾಡಿ ಶುದ್ಧ ನೀರನ್ನ ಕುಡಿಯುವ ಕನಸು ಕಾಣಿ, ಶುದ್ಧ ನೀರಿನ ಘಟಕ ಹಾಕೋದಕ್ಕೆ ಛಲ ನೋಡ್ರಿ, ಪ್ರಸಿದ್ಧ ಮಾಡ್ರಿ. ಇದೇನು ದೊಡ್ಡ ಪ್ರಾಜೆಕ್ಟ್ ತಗೊಂಬಂದಿಲ್ಲ, ಒಂದು 5 ಕೋಟಿ ರೂಪಾಯಿದು 10 ಕೋಟಿ ರೂಪಾಯಿದು ಇದು ಆಗ್ಬೇಕು ಅಂದ್ರೆ ಹೋಗಿ ನೀವು ಎಲ್ಲರೂ ಹೋಗಿ ಅರ್ಜಿ ಇಟ್ಕೊಂಡು ನಮಗೆ ಗ್ರ್ಯಾಂಟ್ ಕೊಡ್ರಿ, ನಮಗೆ ಗ್ರ್ಯಾಂಟ್ ಕೊಡ್ರಿ, ಗ್ರ್ಯಾಂಟ್ ಕೊಡ್ತೀರಿ ಅಂತೇಳಿ ಕೇಳಬೇಕು. ಅಥವಾ ಈ ನಿಮ್ಮ ಸುಜಲ ಸುವರ್ಣ ಗ್ರಾಮ, ಸ್ವಚ್ಛ ಗ್ರಾಮ ಈ ಕಾರ್ಯಕ್ರಮದೊಳಗ ಅವು ಕಾಂಟ್ರಾಕ್ಟರ್ಗೆ 50 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಕೊಟ್ಟರು, ಅದ್ರಾಗೆ ನೀವು 10% ತುಂಬಬೇಕಾಗಿತ್ತು, 5 ಲಕ್ಷ ಅದನ್ನ ಕಾಂಟ್ರಾಕ್ಟರ್ಗಳಿಂದ ತುಂಬಿಸಿ ಅದ್ರಾಗ ಮತ್ತೆ ಆ ಚೇರ್ಮನ್, ಈ ಕಾಂಟ್ರಾಕ್ಟರ್, ಈ ಆಫೀಸರ್, ಆ ಆಫೀಸರ್ ಅದ್ರಾಗ ಮತ್ತೆ ತೋರಿಸಿಕೊಂಡು ಅಂತ ಕಾರ್ಯಕ್ರಮ ಯೋಜನೆ ಮಾಡೋದಕ್ಕೆ ಶುದ್ಧ ನೀರು ಘಟಕ ಯಾವಾಗಲೂ ಅವಕಾಶ ಕೊಡಬಾರ್ದು, ಕೊಡಕೂಡು. ಶುದ್ಧ ನೀರಿನ ಜೊತೆಗೆ ಪ್ರಾಮಾಣಿಕ ಆದಾಯ ಈ ಯೋಜನೆಯೊಳಗ ಕೂಡುವಂತಾಗಬೇಕು. ಅನುಮಾನದ ಆದಾಯ ಇದ್ರೊಳಗೆ ಬೇಡ. ನಮ್ಮ ನೀರು ಶುದ್ಧೀಕರಣದ ಜೊತೆಗೆ ಇದು ನಮ್ಮ ಊರಿನ ಗೌರವದ ದ್ಯೋತಕ. ಈಗ ನೀವು ಯಾವ ಕುಳಿತೀರಿ, ಹಳ್ಳಿಯಾಗ ಯಾವ ಕುಳಿತು ಸಹಜತೆ ಅಥವಾ ಒಮ್ಮೊಮ್ಮೆ ಒಂದೊಂದು ಬಗ್ಗೆ ನಮಗೆ ಅತ್ಯಂತ ಪ್ರೀತಿ ಆಗುತ್ತೆ. ಆ ಪ್ರೀತಿ ಆದಾಗ ಅದು ನನಗೆ ಆಗಬೇಕಾದ ಗುಡ್ಡಮ್ಮನ ಆಶೀರ್ವಾದ ಆಗಬೇಕ. ಅದು ತೇರಿಂದ ಜೇಂಡ ಏನೈತಿ ಅದು ಎಕ್ಟ್ರಾ ಹೋಗೋದಕ್ಕ, ಅದು ಲಕ್ಷ ಹೋಗೋದಕ್ಕ, 1,85,000 ಹೋಗೋದಕ್ಕ, 2.5 ಲಕ್ಷ ಹೋಗೋದಕ್ಕ, ಅದು ಅಂತ ತಗೊಳ್ಳೋದ ಅಂತೇಳಿ ಹೆಂಗೆ ನಿಮ್ಮ ಮನಸ್ಸಿನಾಗ ಬಂದಿರ್ತಾರ. ಹಂಗ ಈ ಊರವ್ರಿಗೆ ಶುದ್ಧ ನೀರಿನ ಘಟಕ ಅದು ಎಷ್ಟರ ಕೈಯಿಂದ ಹಾಕುವುದಾಗಲಿ ಅದನ್ನ ಹಾಕ್ತೀನಿ ಅನ್ನೋದನ್ನ ನಿಮ್ಮ ನಾಯಕರು ನೀವೆಲ್ಲರೂ ಸೇರ್ತಕ್ಕಂಥವ್ರು ನಿರ್ಣಯ ಮಾಡಿ ಶುದ್ಧ ನೀರಿನ ಘಟಕವನ್ನ ನೀವು ಸ್ಥಾಪನೆ ಮಾಡಬೇಕು. ನನಗೆ ಒಂದು ಆಸೆ ಇದೆ. ಯಾಕಂದ್ರೆ ಗುಡ್ಡಮ್ಮನ ಇತಿಹಾಸವನ್ನ, ಪವಾಡದ ಬಗ್ಗೆ ಮಾತುಗಳನ್ನ ಈ ದರ್ಶನ ಮಾಡಿಕೊಂಡು ಆ ಮೂರ್ತಿಯೊಳಗಿದ್ದಂಥ ತೇಜಸ್ಸನ್ನ ನಾನೆಲ್ಲ ನೋಡ್ತಾ ಬಂದೆ. ನೀವು ಇಲ್ಲೇ ನಾ ಭಾಷಣ ಮಾಡ್ಬೇಕಾಗಿಲ್ಲ, ಬರ ಹೆಂಗೆ ಕುಂತ್ಕೊಂಡು ಹೂ ಅಂತ ಅಂದಿದ್ರೆ ನನ್ನೆಲ್ಲ ಪ್ರೀತಿಗೆ ಅಭಿಮಾನಕ್ಕೆ ನೀವು ಹೂ ಅಂತಿದ್ರೆ ಆತದ ಚೊಲೋರಲ್ಲಿ ಕೆಟ್ಟರಲ್ಲಿ ಭಾಳ ಒತ್ತಾಯ ಮಾಡ್ತಾರೆ, ಹೂ ಅಂದ್ಬಿಡು ಅಂತೇಳಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಹೂ ಅಂತಿದ್ರಿ. ಆದ್ರೆ ಅಷ್ಟೇ ಸಾಕು, ನೀವು ಇಷ್ಟು ಈ ವಿಚಾರವನ್ನ, ಈ ಕೆಲಸವನ್ನ ಕೈಗೆತ್ತಿಕೊಳ್ಬೇಕು. ನಿಮ್ಮೂರಿಗೆ ಮಾತ್ರ ಅಲ್ಲ, ಉಳಿದವ್ರಿಗೆ ತಿಳಿಸಿ ಹೇಳುವಂಗ ಆಗ್ಬೇಕು. ಅದನ್ನ ಇವತ್ತು ಹೇಳೋದ, ಇನ್ನು 4 ತಿಂಗಳು ಬಿಟ್ಟು ಏನಾಯ್ತು ಅಂತ ಕೇಳೋದು, ಆಮೇಲೆ 6 ತಿಂಗಳು ಬಿಟ್ಟು ಅಲ್ಲೇ ಊರಿಗೆ ಬರ್ತೀನಿ ಅಂದ್ರೆ ಅವಾಗ ಮಾತಾಡ್ತೀನಿ ಅನ್ನೋದು, ಇವು ಯಾವೂ ಆಗ್ತದೆ. 7ನೇ ತಾರೀಕಿಗೆ ಗುಡ್ಡಮ್ಮನ ಸೇರೆ ಹೇಳ್ತಾರೆ. 7ನೇ ತಾರೀಕಿಗಳು 7ನೇ ತಾರೀಕು 7ನೇ ತಾರೀಕಿಗೆ ಯಾವ ಜಾಗದಾಗ ನೀವು ಶುದ್ಧ ನೀರಿನ ಘಟಕ ಮಾಡ್ಬೇಕಂತೀರಿ, ಆ ಕೆಲಸನ, ಆ ಕಟ್ಟಡದ ಶಂಕುಸ್ಥಾಪನೆ ಅಂದ್ರೆ ಅಥವಾ ಇದ್ದದನ್ನ ಮತ್ತೆ ಮಾರ್ಪಾಡು ಮಾಡ್ತಿದ್ರೆ ಅದು ರಿಪೇರಿ ಕೆಲಸ ಅಂದ್ರೆ ಅದನ್ನ ಅವತ್ತು ಪೂಜೆ ಮಾಡಿ ಪ್ರಾರಂಭ ಮಾಡಿ ಆಮೇಲೆ ತೇರು ಹೇಳಿದ್ರೆ ಅಂದ್ರೆ ನನಗೆ ಖುಷಿ ಆಗುತ್ತೆ. ಮುಂದೊಂದು ತಿಂಗಳಾಗ ಆ ಶುದ್ಧ ನೀರಿನ ಘಟಕ ನಿಮ್ಮೂರಿನ ಬಡವರಿಗೆ ಆ ಶುದ್ಧ ನೀರು ಕೊಡ್ತಕ್ಕಂಥ ಘಟಕ ಆಗುತ್ತೆ. ತನ್ಮೂಲಕ ಸಮಾನತೆಯನ್ನ ತಂದಂಗಾಗುತ್ತೆ, ಆರೋಗ್ಯವನ್ನು ನಿಮ್ಮ ಜನರಿಗೆ ಕೊಟ್ಟಂಗಾಗುತ್ತೆ. ಆ ಕೆಲಸ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿ, ಇದಕ್ಕೆ ನೀವೇನೇನು ನಿಮ್ಮ ಕೈಯಿಂದ ನಿಮ್ಮ ಶಕ್ತಿ, ನಿಮ್ಗೇನು ಶಕ್ತಿ ಹೊರಗಡೆ ನಿಮ್ಮ ಮನಸ್ಸಿನಿಂದ ಎಷ್ಟು ಮಾಡ್ತೀರಿ ಮಾಡಿ. ಏನು ಕಡಿಮೆ ಬರ್ತೈತಿ ಅದನ್ನ KH ಪಾಟೀಲ್ ಪ್ರತಿಷ್ಠಾನ ಹಾಗೂ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಹಾಗೂ ಅನೇಕ ಸರ್ಕಾರಿ ಸಂಸ್ಥೆಗಳು ಯಾವ ನಾವು ಹೇಳಿದ್ರೆ ಅರ್ಬನ್ ಬ್ಯಾಂಕ್ ಯಾವ ಹೇಳಿದ್ರೆ, ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಇರೋದ್ರಿಂದ ಸ್ವಾಮಿಗಳು ತಾಲೂಕು ಭಾಳ ಇದನ್ನ ಮಾಡಾಕ್ತಾರ, ಹಿರೇಗೌಡ ಉಳುಪ ಭಾಳ ಇದನ್ನ ಮಾಡಾಕ್ತಾರ, ಅಜಯಣ್ಣ ಭಾಳ ಇದನ್ನ ಮಾಡಾಕತ್ತಾರ, ಮಂತೇಶ್ ಇದನ್ನ ಮಾಡಾಕ್ತಾರ. ಅದಕ್ಕೆ ಕೊಡ್ಸಬೇಕು ಅಂತಂದ್ರೆ ನೀವು ಏನು ಹೇಳ್ತೀವಿ ಅದನ್ನ ನಾವು ನಿಮಗೆ ಒದಗಿಸುವುದಕ್ಕೂ ನಾವು ಸಿದ್ಧರಿದ್ದೇವೆ. ಆ ಕೆಲಸ ನಾವು ಮಾಡ್ತೇವೆ. ನೀವು ಮುಂದುವರಿ. ಇದೇನು ದೊಡ್ಡದಲ್ಲ, ಆಗಲೇ ಹೇಳಕ್ಕಿದ್ದೇನೆ, ಕೋಟಿಗಟ್ಟಲ್ಲ. ನೀವು ಅಗ್ನಿ ಶಿಸ್ತು ಮಾಡ್ಬೇಕಂದ್ರೆ ಹುಡುಕೋಟಿ ಬಿಂದು ಕಟ್ಟಿ ಹಸುಳಿ ನೋಡಿ ಬಂದು ಬೆಂಸೂರು ನೋಡಿ ಬಂದು ನಮ್ ಬೀರ್ಗಿಂತ ನಮ್ಮ ಕಡಿಮೆ ಆಗಬಾರ್ದು ಅಂತೇಳಿ ಭಾಳ ದೌದಾಗ ಮಾಡಕ್ ಹೋದ್ರಿ. ಒಂದ
ಲಕ್ಷ ಹೆಚ್ಚು ಕಮ್ಮಿ ಆಗತ್ತೆ. 8 ಇದ್ದದ್ದು 9 ಆಗ್ಬೋದು, 9 ಇದ್ದದ್ದು 10 ಆಗ್ಬೋದು. ಇಲ್ಲ ಸ್ವಲ್ಪ ನಾವು ಟಿಪ್ಸಾಗ ಮಾಡ್ಬೇಕು ಅಂತೇಳಿ ನಮ್ಮ ಹಿರಿಯರುಗಳ್ದಂಗೆ ಮಾಡಕ್ ಹೋದ್ರಿ ಅದು 7 ಆಗ್ಬೋದು, 8 ಆಗ್ಬೋದು. ಅದನ್ನ ಹೆಂಗ್ ಮಾಡ್ಬೇಕು, ನಿಮ್ಮ ಊರಿನ ಅಭಿಮಾನದ ಜ್ಯೋತಿಕಾರ ಆಗಬೇಕು. ಆ ಕಾರಣ ಅದನ್ನು ನೀವು ಏನು ಮಾಡಿದ್ರು ಸಹಿತ 8 ರಿಂದ 10 ಲಕ್ಷ ರೂಪಾಯಿ ಆಗೈತಿ. ಅದ್ರೊಳಗೆ ನಿಮ್ದೇನಾರ ಬಿಲ್ಡಿಂಗ್ ಏನಾರ ಈಗಿತ್ತು ಅಂದ್ರೆ ಬಹಳ ಸರಳ, ಅದ್ರಾಗ 4 ಲಕ್ಷ ರೂಪಾಯಿ ನಿಮ್ದು ಉಳಿದಿರುತ್ತೆ. ಬಿಲ್ಡಿಂಗ್ ಇರ್ಲಿಲ್ಲ ಅಂದ್ರೆ ಒಟ್ಟು ಬಿಲ್ಡಿಂಗ್ ಹಿಡ್ಕೊಂಡ್ರೆ 8 ಲಕ್ಷ ಮಟ್ಟ ಆಗೈತಿ. ಅದ್ರೊಳಗೆ ನೀವ್ ಎಷ್ಟು ಮಾಡ್ತೀರಿ ನೀವು ಮಾಡ್ರಿ. ಹಂಗೇಂದ್ರೆ ನಿಮ್ದು ನಮಗೂ ಕೈ ತಾಳಾಗಲಿಲ್ಲ, ನಿಮ್ದು ಆಗಲಿಲ್ಲ ಅಂದ್ರೆ ಸ್ವಾಮಿಗಳು ಜೋಳಿಗೆ ಹಾಕಕ್ ತಯಾರಿದ್ರೆ ನಾವು ನಿಮ್ಮೂರಾಗ ಹಾಕ್ಸೋನು, ಅವಶ್ಯ ಬಿತ್ತಂದ್ರೆ ಬೆಂಗಳೂರಾಗೂ ಕರ್ಕೊಂಡೋಗಿ ಅವ್ರು ಜೋಳಿ ಹಾಕ್ಸೋನು. ಸರ್ಕಾರದಿಂದ ಅನುದಾನ ಕೇಳಕ್ ಹೋಗೋದಿಲ್ಲ. ಯಾರು ನಿಮ್ಮೂರವ್ರು ನೌಕರಿದಾರ, ನಿಮ್ಮೂರವ್ರು 7 ಮಂದಿ ನೌಕರಿದಾರರು ಹೊರಗೆ ದೊಡ್ಡ ದೊಡ್ಡ ಜಗದಾಗ ಅವ್ರು ಹೇಳ್ರಿ, ನೀವಂತೂ ಊರಿಗೆ ಇಲ್ಲಿ ಒಟ್ಟು ಏನ್ ಮಾಡಿರಪ್ಪ, ಈಗ ನಮ್ ಶಾಲೆ ಕಲ್ತೆ ಅಂತ ಹಾಲು ಕುಡ್ದು ಹೋಗಿರಿ ಅಷ್ಟ. ಕಡೆಗೆ ನೀವೇನು ಶುದ್ಧ ನೀರು ಕುಡಿತಿದ್ದೀರಿ, ಆ ಶುದ್ಧ ನೀರು ಕುಡಿಯೋರು ನಿಮ್ಮ ಕೆಂಟದ ಕಿಮ್ಮತ್ ಎಷ್ಟೈತಲ್ಲ ಅಷ್ಟದ ನಿಮ್ಮ ಊರನ್ನ ಶುದ್ಧೀಕರಣ ಮಾಡ್ಬೇಕಂತ ಕಟ್ಗಕ್ಕೆ ದಾರ ಕೊಡಂತ ಕೇಳ್ರಿ. ನಿಮ್ಮ ಊರವ್ರನ್ನ ಮಾತು ಕೇಳ್ರಿ. ಹೊರೂರವ್ರನ್ನ ಅವ್ರು ಕೊಡ್ತೇನೆ ಅನ್ನೋದು ಸಹಿತ ಥ್ಯಾಂಕ್ಸ್ ರೀ, ಬಹಳ ಒಳ್ಳೇದಾಯ್ತು. ನಮ್ಮ ಮುಂದಿನ ಹಳ್ಳಿ ಬಡಹಳ್ಳಿ ಐತಿ, ಅದಕ್ಕೆ ನಿಮ್ಮ ಹಣ ಉಪಯೋಗ ಮಾಡ್ತೀವಿ ಮಾಡೋಣ ಅಂತ ಹೇಳಿದ್ರು ಅವರು. ಆ ಸ್ವಾಭಿಮಾನದಿಂದ ಈ ಶುದ್ಧ ನೀರಿನ ಲೆಕ್ಕ ಮಾಡ್ರಿ. ನಿಮಗೆ ಏನು ಕಡಿಮೆ ಐತಿ ಬೇಕಾದಷ್ಟು ಕಡಿಮೆ. ನೀವು 8 ಲಕ್ಷದಾಗ 7,99,000 ಕೂಡಿಸಿದ್ರಿ, 1,000 ಕಡಿಮೆ ಆಗೈತಿ ಅಂದ್ರೆ ನಾವು ಕೊಡ್ತೀವಿ. ನಮ್ಗೆ 1,000 ಕೂಡ್ತೀವ್ರಿ, 7,89,000 ಕಡಿಮೆ ಆಗೈತಿ ಅಂದ್ರೆ ನಾವು ಇನ್ನೇನು ವೇದಿಕೆ ಮೇಲೆ ಕೂತೀವಿ, ನಾವೆಲ್ಲರೂ ಕೂಡಿ ನಿಮಗೆ ಅನುದಾನ ಕೊಡ್ತೀವಿ. ನೀವು ಹೆಂಗ್ ಮಾಡ್ತೀರಿ ಮಾಡ್ರಿ, ನಿಮ್ಮ ಜೊತೆಗೆ ನಾವಿದ್ದೇವೆ. ಆದ್ರೆ 2 ತಿಂಗಳು ಶುದ್ಧೀಕರಣ ಮಾಡ್ತಕ್ಕಂಥ ಘಟಕ ನಿಮ್ಮೂರಿಗೆ ಬರಬೇಕು. ನಿಮ್ಮೂರ ಕಟ್ಟ ಕಡೆಯ ಮನುಷ್ಯ ಈ ಗುಡ್ಡಮ್ಮನ ಪಾದಕ್ಕೆ ಬಂದು ನಿಂತು ನಮ್ಮೂರಿಂದ ನಾನು ಸ್ವಾಭಿಮಾನದಿಂದ ಶುದ್ಧೀಕರಣ ಮಾಡಿರ್ತಕ್ಕಂಥ ಶುದ್ಧ ನೀರು, ಪ್ರಧಾನಿ ಕುಡಿತಕ್ಕಂಥ ನೀರು, ಡಾಟಾ ಕುಡಿತಕ್ಕಂಥ ನೀರು ಕುಡಿತೇನೆ ಅನ್ನುವಂಥ ಛಲ ನೋಡ್ಬೇಕು ಅಂತ ಕೈ ಮುಗಿದ ಮಾತು ಅನುಭವ ಹೊಂದಿರ್ತಕ್ಕಂಥ ಉನ್ನತ ವಿಚಾರಗಳನ್ನು ಹೊಂದಿರತಕ್ಕಂಥ ಸನ್ಮಾನ್ಯರು ಈ ಒಂದು ಶುದ್ಧ ನೀರಿನ ಘಟಕ ಸ್ಥಾಪಿಸಲು ರೈತರ ಮುಂದೆ ಅದರ ಉದ್ದೇಶಗಳನ್ನು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಎಲ್ಲರೂ ಕೈ ಚಪ್ಪಾಳೆ ತಟ್ಟುವುದರ ಮೂಲಕ ಆ ಒಂದು ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸುವಂತೇಳಿ ಈ ವೇದಿಕೆ ಮುಖಾಂತರ ಅವರಿಗೆ ಗೌರವ ಸೂಚಿಸಬೇಕಂತೇಳಿ ತಮ್ಮಲ್ಲಿ ವಿವರಿಸಿಕೊಳ್ತಾ ಇದ್ದೀನಿ. ದಯಮಾಡಿ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕಂತೇಳಿ ಮತ್ತೊಮ್ಮೆ ವಿವರಿಸಿಕೊಂಡು ಈಗ ಪಂಚಾಯತಿ ಪಿಡಿಒ ಅಧಿಕಾರಿಗಳಾಗಿರ್ತಕ್ಕಂಥವು ಈ ಒಂದು ಶುದ್ಧ ನೀರಿನ ಘಟಕ ಸ್ಥಾಪಿಸಲು ಏನೇನು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ಪಂಚಾಯತಿ ಪಿಡಿಒ ಹೇಳ್ತಾರೆ. ಪ್ರಥಮವಾಗಿ ಊರಿನ ಹಿರಿದೇವತೆಯಾದ ಕೃಷ್ಣ ಪುಟ್ಟಮ್ಮ ದೇವಿಯ ಪಾದಗಳಲ್ಲಿ ಪರಮಟ್ಟು ಕೇಶ್ ಪಾಟೀಲ್ ಪ್ರತಿಷ್ಠಾನ ಹಾಗೂ ಸೋಲನ್ ಮೆಡಿಕಲ್ ಸೊಸೈಟಿ ಸರ್ವಿಸ್ ಸೊಸೈಟಿ ಅವರು ಶುದ್ಧ ನೀರು ಜನಾಂದೋಲನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಣ್ಯ ಮಹಿಳೆಯರನ್ನು ನಮಸ್ಕರಿಸುತ್ತಾ, ಅದೇ ರೀತಿ ಈ ಜನಾಂದೋಲನಕ್ಕೆ ಮೈನರಿ ಗ್ರಾಮದ ಹಿರಿಯರು ಆಗಮಿಸಿರ್ತಾರೆ, ಅವರಿಗೆ ನಮಸ್ಕರಿಸುತ್ತಾ ಈ ಯೋಜನೆ ಸಂಬಂಧ ಪಟ್ಟಂತೆ ನಾನು ನಮ್ಮ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಒಪ್ಪಿಗೆಯನ್ನು ಪಡೆದು ಈ ಯೋಜನೆಗೆ ಏನ್ ಬೇಕು ಆ ಎಲ್ಲ ಸಹಕಾರಗಳನ್ನ ನೀಡುತ್ತಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಮನಪೂರ್ವಕವಾಗಿ ನೀಡಿದರೆ ಅವರಿಗೆ ಪರವಾಗಿ ಅನೇಕ ಧನ್ಯವಾದಗಳು. ಹಾಗೆಯೇ ನಾನು ಒಬ್ಬ ಸರ್ಕಾರಿ ನೌಕರನಾಗಿ ಈ ಕುಡಿಯುವ ನೀರಿನ ಘಟಕಕ್ಕಾಗಿ 2,501 ರೂಪಾಯಿ ನಾನು ಈ ವೇದಿಕೆ ಮುಖಾಂತರ ಅರ್ಪಿಸಿದ್ದೇನೆ. ಹಾಗೆಯೇ ನಾಗನಗೌಡ ಮಾರಿಪಡಿದ ಸಹೋದರರು ಈ ಕುಡಿಯುವ ನೀರಿನ ಘಟಕಕ್ಕೆ 5,001 ರೂಪಾಯಿ ಮನಪೂರ್ವಕವಾಗಿ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಅನಂತ ಧನ್ಯವಾದಗಳು. ಹಾಗೆಯೇ ನನ್ನ ನೌಕರ ವರ್ಗದವರ ಪರವಾಗಿ ಅವರನ್ನ ಮತ್ತೊಂದು ವೇದಿಕೆಯಲ್ಲಿ ವಿಚಾರಿಸಿ ಮತ್ತೆ ಈ ಕುಡಿಯುವ ನೀರಿನ ಘಟಕಕ್ಕೆ ತುಂಬಾ ಸಹಕಾರವನ್ನು ನೀಡಿತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ಸುವರ್ಣ ಹೆಂಡತಿಯವರು ಕೂಡ 5,001 ರೂಪಾಯಿಗಳನ್ನ ಈ ಕುಡಿಯುವ ನೀರಿನ ಘಟಕಕ್ಕೆ ತಮ್ಮ ದೇಣಿಗೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳು. ದಯಮಾಡಿ ಸನ್ಮಾನ್ಯ ಹಿರೇಗೌಡರು 11,001 ರೂಪಾಯಿಯನ್ನ ಈ ವೇದಿಕೆ ಮುಖಾಂತರ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳು. ಹಾಗೆಯೇ ಮಾಂತೇಶ್ ಪಾಟೀಲ್ ಅವರ ತಾಯಿಯವರಾಗಿರ್ತಕ್ಕಂಥ ಶ್ರೀಮತಿ ಭಾಗೀರಥಿ ಬಾಯಿ ಪಾಟೀಲ್
ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥವ್ರು ಅವರು ಕೂಡ 21,000 ರೂಪಾಯಿ ಈ ವೇದಿಕೆ ಮುಖಾಂತರ ದೇಣಿಗೆ ಕೊಡ್ತಾ ಇದ್ದಾರೆ. ಹಾಗೆ ಸಿದ್ದರೆಡ್ಡಿ ಡಂಬರಳ್ಳಿ ಅವರು ಕೂಡ 2,001 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಈ ವೇದಿಕೆ ಮುಖಾಂತರ ಶ್ರೀ ಶಿವಸೇನೆ ಗುಡ್ಡಮ್ಮದೇವಿ ಆಯುರಾರೋಗ್ಯ ಸಂಪತ್ತು ದಯಪಾಲಿಸಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ, ಹಾಗೆಯೇ ಶ್ರೀ ಶಿವಣ್ಣ ವೆಂಕಟರೆಡ್ಡಿ ಡಂಬರಳ್ಳಿ ಅವರು ಕೂಡ 2,501 ರೂಪಾಯಿಯನ್ನ ಅವರು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ತದನಂತರ ಎಲ್ಲಾ ರೈತ ಬಾಂಧವರು ಈ ಘಟಕ ಸ್ಥಾಪಿಸಲಿಕ್ಕೆ, ಶುದ್ಧ ಕುಡಿಯುವ ನೀರನ್ನ ನಮ್ಮ ಗ್ರಾಮಕ್ಕೆ ಬಳಸಲಿಕ್ಕೆ ಎಲ್ಲರೂ ಒಮ್ಮನಸ್ಸಿನಿಂದ ಅತ್ಯಂತ ಹೃದಯಪೂರ್ವಕವಾಗಿ ತಮ್ಮ ದೇಣಿಗೆಯನ್ನು ಕೊಡಬೇಕಂತೇಳಿ ವೇದಿಕೆ ಮುಖಾಂತರ ಮತ್ತೊಮ್ಮೆ ಸರ್ವರಲ್ಲಿ ವಿನಿಸಿಕೊಂಡು, ಈಗ ಸನ್ಮಾನ್ಯರು ಬೇರೆ ಕಡೆ ಐದು ಪಟ್ಟಣ ದಾನ ಶ್ರೀ ವೆಂಕಟಗೌಡ ಶಿವಗೌಡ ಮಾರಿಪಾಟೀಲ್ ಅವರು ಕೂಡ 2,001 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ತಮ್ಮ ದೇಣಿಗೆಯನ್ನ ಸಲ್ಲಿಸುವವರಿದ್ರೆ ನಮ್ಮ ಹತ್ರ ತಮ್ಮ ಹೆಸರನ್ನು ಬರೆಸ್ರಿ. ಈ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಿ ಆರೋಗ್ಯವನ್ನ ಕಾಯ್ದುಕೊಳ್ಳುವಲ್ಲಿ ನಾವು ನೀವು ಯಶಸ್ವಿ ಆಗೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅನಂತಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.